ಹಾಗಾಗಿ ಅವನೇ ಇಂದ್ರ ಶಬ್ದವಾಚ್ಯ. ಈಶ, ಈಶ ಅಂದರೆ ಜಗತ್ತಿಗೆಲ್ಲ ಅಧಿಪತಿ. ಇನ್ನೊಬ್ಬರ ಅಧೀನ ದೇವರು ಎಂದೂ ಆಗುವನು. ಉಗ್ರಹ, ಆ ಈ ಊ ಅಂತಂದ್ರೆ ಉಗ್ರ ಅಂತ ಅರ್ಥ. ತಮೋಯೋಗ್ಯರಿಗೆ, ದುರ್ಯೋಧನಾದ ಪಾಪಿಗಳಿಗೆ ತುಂಬ ಭಯಂಕರವಾಗಿ ಕಾಣುತ್ತೆ, ನಮಗೆಲ್ಲ ಆನಂದ ಮುಕ್ತಿಯಾಗಿ ಕಾಣುತ್ತೆ. ಉಗ್ರಹ. ಊರ್ಜ, ಊರ್ಜ ಊರ್ಜ, ಊರ್ಜ ಅಂತಂದ್ರೆ ಅತ್ಯಂತ ಪ್ರಕಾಶಮಾನ ಅಂತರ್ಥ ಸ್ವಾಮಿಗೆ. ರುದ್ರಂ ಗಸತಿ ಇತಿ ಉಗ್ರಹ. ನಮ್ಮನ್ನೆಲ್ಲ ರುದ್ರದೇವರು ಸನ್ಮಾನ ಮಾಡ್ತಾರೆ. ಆ ರುದ್ರದೇವ್ರನ್ನ ನರಸಿಂಹದೇವ್ರಿಗೆ ಹಾಕ್ತಾರೆ. ಲಾಸ್ಟ್ ಬ್ರಹ್ಮದೇವರು ರುದ್ರದೇವರು ಉಳಿತಾ ಇರ್ತಾರೆ. ಎಲ್ಲ ಬ್ರಾಹ್ಮಣರನ್ನೆಲ್ಲ ಅನ್ನ ಮಾಡ್ಕೊಳ್ತಾನೆ, ಬ್ರಹ್ಮದೇವ್ರನ್ನ ಹುಳಿ ಸಾರು ಮಾಡ್ಕೊಳ್ತಾನೆ, ರುದ್ರದೇವ್ರನ್ನ ಚಟ್ನಿ. ತಾನು ತನ್ನ ಹೆಂಡತಿ ಆನಂದವಾಗಿರ್ತಾನೆ, ಬೇರೆ ಯಾರು ಇರೋಲ್ಲ. ಹಾಗಾಗಿ ದೇವರಿಗೆ ಉಗ್ರಹ. ಯಾರು ಜಗತ್ತಿಗೆ ಕಂಟ ಹಾಗೆ ತಾವು ಸುಖವಾಗಿರೋದಿಲ್ಲ, ಇನ್ನೊಬ್ಬರು ಸುಖವಾಗಿರ್ಬಾರ್ದು, ಅವನು ಅಳಿಸ್ತಾ ಇರೋದು ದೈತ್ಯರ ಕೆಲಸನೇ ಅಂತ. ಹಾಗಾಗಿ ಅವರಿಗೆಲ್ಲ ಉಗ್ರ ಆಗಿರ್ತಾನೆ. ದೈತ್ಯಾನಾಂ ಕುರುರೂಪತ್ವಾದ್ವಾ ಉಗ್ರಹ. ಊರ್ಜ, ಊರ್ಜ ಅಂದರೆ ಬಲ ಮತ್ತು ಪ್ರಾಣ, ಶ್ವಾಸೋಚ್ಛ್ವಾಸಗಳು. ಯಾಕೋ ಎದೆ ಹೊಡ್ಕೊಂಡ್ಬಿಟ್ಟಿದೆ, ಬೆಳಗ್ಗಿಂದ ಏನೂ ಮಾಡ್ತಾ ಇಲ್ಲ. ದೇವ್ರಿಗೆ ಹಾಗೆಲ್ಲ ಆಗೋದಿಲ್ಲ. ವಾಯುದೇವರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ನಮಗೆ ಎದೆ ಹಿಡ್ಕೊಂಡ್ಬಿಡ್ತು. ನಮ್ಮ ದೇವರಿಗೆ ಆ ಬಲ ಮತ್ತು ಊರ್ಜ ಯಾವಾಗಲೂ ಆನಂದ ರೂಪನಾದ ಕಾರಣ ಬಲಪ್ರಾಣಯೋ. ನಮ್ಮಲ್ಲಿ ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡಿಸ್ಬೇಕು, ಪರಮಾತ್ಮನಿಗೆ ಶ್ವಾಸೋಚ್ಛ್ವಾಸ ಮಾಡಿಸೋರು ವಾಯುದೇವರಲ್ಲ, ಅವನೇ ಮಾಡ್ಕೊಳ್ತಾರೆ. ಊರ್ಜ ಅಂತ ಹೇಳಿ ಋತಂ ಸತ್ಯಂ ಜಗತ್ ವಿಭಕ್ತಿ. ಇನ್ನು ರೂರು ಇದೆ. ಋತ ಅಂದರೆ ಸತ್ಯ ಅಂತ ಅರ್ಥ. ಯಥಾರ್ಥವಾಗಿ ತಿಳ್ಕೊಂಡವನಿಗೆ ಋತ ಅಂತ ಕರೀತಾರೆ. ಸತ್ಯ ಅಂತ ಕೇಳಿದ್ರೆ ಯಥಾರ್ಥ ಜ್ಞಾನಪೂರ್ವಕ ಕರ್ತ. ಸಾಮಾನ್ಯ ಸತ್ಯ ಋತ ಎರಡೂ ಒಂದೇ ಅನ್ಬಿಡ್ತೇವೆ, ವ್ಯತ್ಯಾಸ ಬಹಳ. ಸತ್ಯ ಶಬ್ದಕ್ಕೆ ಋತ ಶಬ್ದಕ್ಕೆ ಯಥಾರ್ಥ ಜ್ಞಾನ, ಸತ್ಯ ಶಬ್ದಕ್ಕೆ ಯಥಾರ್ಥ ಜ್ಞಾನಪೂರ್ವಕ ಕರ್ತ ಅಂತ ಅರ್ಥ. ಯಾಕೆ ಹೇಳುವ, ಅಡುಗೆ ಬಿಡಿಗೆ ಬರ್ತಾ ಇರುತ್ತೆ, ನಾವು ಮಾಡೋದ್ರೆ ಇವತ್ತಿನ ದಿವಸ ಅಡುಗೆ ಗೊತ್ತಿರ್ತದೆ, ಮಾಡದೇ ಇರ್ತಾನೆ, ಅವನಿಗೇನು ಹೆಸರು ಸತ್ಯ ಅಂತ. ಋತ ಅಂತಂದರೆ ತಿಳ್ಕೊಂಡವನು ಋತ, ತಿಳ್ಕೊಂಡಂತೆ ಮಾಡೋನು ಸತ್ಯ. ಹೀಗಾಗಿ ಪರಮಾತ್ಮನಿಗೆ ಋತ. ಸತ್ಯಂ ಜಗತ್ ವಿಭರ್ತಿ ಋತಂಭರ. ರೂಂ ಋತಂಭರಾಯ ನಮಃ, ರೂಂ ರೂಜಾಯ ನಮಃ, ಏಂ ಏಕಾತ್ಮಯ ನಮಃ, ಐಂ ಐರಾಯ ನಮಃ, ಓಂ ಓಯೋ ಮೃತೇ ನಮಃ, ಅಂ ಅಂತಾಯ ನಮಃ, ಅಹ ಅರ್ಧಗರ್ಭಾಯ ನಮಃ. ಈಗ ತತ್ವನ್ಯಾಸದಲ್ಲಿ ಭಗವಂತನ 51 ರೂಪಗಳನ್ನು ನಮ್ಮ ಶರೀರದಲ್ಲಿ ಆವಾಹನ ಮಾಡಿಕೊಂಡು ಭಗವಂತನ ಪೂಜೆ ಮಾಡಬೇಕು. ಋತುಂಭರ ಅಂತ ಕೇಳಿದ್ರೆ ಸತ್ಯವಾದ ಜಗತ್ತು ಅದನ್ನು ಭರಣ ಮಾಡಿರ್ತಾರೆ. ಋತಂ ಸತ್ಯಭೂತಂ ಜಗತ್ತೆ ಭರತೀತಿ ಋತಂಭರ. ಮಿಥ್ಯೆ ಅಂತ ಹೊಡ್ಕೊಂತಾರೆ ನೋಡ್ರಿ ಅದ್ವೈತಗಳು. ಇನ್ನು ಬೌದ್ಧ ಅಂತೂ ಕ್ಷಣಿಕ ಅಂತ ಹೇಳ್ಬಿಟ್ಟ ಆ ಜಗತ್ತನ್ನು. ಮತ್ತೆ ದೇವರು ಯಾರು ಅಂದರೆ ಶೂನ್ಯನೇ ದೇವರು. ಶೂನ್ಯ ಅಂದರೆ ಏನು, ಮನೆ ಶೂನ್ಯ ಆಗಿದೆ ಅಂದರೆ ಏನು ಇಲ್ಲ ಅಂತ ಅಷ್ಟೇ ಅರ್ಥ. ಬೌದ್ಧ ಮತದ ದೇವರು ಇಲ್ಲ ಅಂತ ಅರ್ಥ. ಹಾಗಾಗಿ ಅವರ ದೇವರಿಲ್ಲ, ಅಭಿಷೇಕ ಇಲ್ಲ, ಮಂಡೆಗಟ್ಟೆಗೆ ಅವನೇ ಅಭಿಷೇಕ ಮಾಡಿಕೊಂಡು ಸಾಯ್ತಾರೆ. ಮತ್ತೆ ರೂಢ, ರೂಢ ಅಂತ ಕೇಳಿದ್ರೆ ಧಾತು ದೀಪಯಂತಿ ಅಂತದ ಕ್ಲೇಶ ಇದೆ ಪುತ್ರಾನ್ ಅನೇನಯತಿ ರೂಢ. ಒಳಗೆ ಕೂತ್ಕೊಂಡ್ರೆ ನಮಗೆ ನಿದ್ರೆ ಕೊಡ್ತಾರೆ ದೇವರು. ನಿದ್ರಾವಸ್ಥೆ ನಮ್ಮನ್ನು ಆಲಿಂಗನ ಮಾಡ್ಕೊಂಡಿರ್ತಾರೆ. ಮತ್ತೆ ಅದಕ್ಕೆ ನಮ್ಗೆ ಆನಂದವಾಗಿರುತ್ತೆ. ಅರ್ಧಂಬರ್ಧ ಅಪ್ಕೊಂಡ್ರೆ ನಿದ್ರೆ ಚೆನ್ನಾಗಿ ಬರೋಲ್ಲ. ಎದ್ದು ಕೂತು ನಿಂತು ಸಾಚಾತ. ಪೂರ್ತಿ ಆಲಿಂಗನ ಮಾಡಿಕೊಂಡ್ರೆ ಬೆಳಗ್ಗೆ ರಾತ್ರಿ ಮಾಡಿಕೊಂಡ್ರೆ ಬೆಳಗ್ಗೆ ತನಕ ಮಿಸ್ಕಾಡೋಲ್ಲ. ನಿದ್ದೆ ಹೊಡೆದಿದ್ದೇ ಅವರು ಗುರುಪೇ ಹೊಡಿತಾರೆ ಸತ್ತೋಗ ಹಾಗೆ. ಹಾಗಾಗಿ ಆ ಪ್ರಶ್ನೆ ಮಲ್ಕೋಬಾರ್ದು.
ಎಂತೆಂಥ ಕೆಲವರು ಒಂದೇ ಥರ ಹೊಡಿತಾರೆ ಪರವಾಗಿಲ್ಲ, ವಿಚಿತ್ರ ವಿಚಿತ್ರ ಹೊಡಿತಾರೆ. ರೂಢ ಮತ್ತೆ ರೂ ಅಂತ ಹೇಳಿ ಎಲ್ಲ ಅಕ್ಷರ ಬರ್ತಾರೆ. ಋಕಾರೋ ದೇವಮಾತಾ ಸ್ಯಾ ಧನಂಜಯಾತೆ ರೂಹು ಅದಿತಿ ತಸ್ಯಾಹ ಶಂಶಕಂ ಯಸ್ಮಾತ್ ಸಹ ಋಷಃ. ಅದಿತಿ ದೇವಿಗೆ ಪರಮಾನಂದ ಕೊಡ್ತಾನೆ ಇಂದ್ರದೇವರು ತಾಯಿ. ತಾನು ವಾಮನಾಗಿ ಅವತಾರ ಮಾಡಿದ್ದಾನೆ ಅದಿತಿಯಲ್ಲಿ. ಪಯೋವರ್ತವನ್ನು ಮಾಡಿದಾಗ ಈ ಫಾಲ್ಗುಣ ಮಾಸ ಇದೆಯಲ್ಲ, ಪಾಡ್ಯ ಹಿಡ್ಕೊಂಡು ದ್ವಾದಶಿ ಪರ್ಯಂತರವಾಗಿ ವ್ರತ ಮಾಡಬೇಕು. ಆಗ ದೇವರ ಅವತಾರ ಮಾಡಿದ್ದಾನೆ ಋಷಃ. ಮತ್ತೆ ಅದಿತಿ ದೇವಿಯ ಅದ್ಭುತ ಕುಂಡಲ, ರಾತ್ರಿ ಕೂಡ ಪ್ರಕಾಶಮಾನ. ಇವಾಗೆಲ್ಲ ವಜ್ರಗಳಿದೆಯಲ್ಲ ಸ್ವಯಂ ಪ್ರಕಾಶ ಅಲ್ಲ, ಬ್ಯಾಟ್ರಿ ಹಿಡಿದ್ರೆ ಫಳ ಫಳಗಳು ಹೊಡೆಯುತ್ತೆ, ಇಲ್ಲ ಅದು ಕತ್ತಲಾಗಿ ಕತ್ತಲಾಗೇ ಇರುತ್ತೆ. ಈಗೆಲ್ಲ ವಜ್ರಗಳು ಅಷ್ಟೇ, ರಾತ್ರಿ ಕೂಡ ಪ್ರಕಾಶಮಾನ ಆಗುತ್ತೆ ಅದು. ಹಾಗಾಗಿ ಅದಿತಿ ದೇವಿ ಕುಂಡಲ ಅಂತಹದ್ದು. ಅದನ್ನು ಕೂತ್ಕೊಂಡೆ ಕೆಲವರಿಗೆ ಎದ್ದೇಳಬೇಕು ಅಂದ್ರೆ ಕಷ್ಟ ಆಗುತ್ತೆ. ಆ ಕುಂಡಲ ಹಾಕೊಂಡು ಅದು ಬರಬೇಕು ಅಂದ್ರೆ ಪಟ್ಟಣ ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದ್ರೆ ಮಾಡೋದು. ಕೆಲವರು ಕುಂಡಲಗಳಿರ್ತದೆ, ದೊಡ್ಡ ಕುಂಡಲ ಆದರೆ ಸಣ್ಣ ಕಿವಿ ಇದ್ರೆ ಇಷ್ಟಗಳ ಅಸಹ್ಯ. ಕಿವಿಗೆ ತಕ್ಕ ಹಾಗೆ ಬೆಂಡೋಲೆ ಇದ್ರೆ ಚಂದ. ಹಾಗಾಗಿ ಆ ಕುಂಡಲ ಇದೆಲ್ಲ ಯಾರು ಹಾಕ್ಕೊಂತಾರೆ, ಕಿವಿ ಸಣ್ಣಗಿದ್ದರೆ ಅದು ಸಣ್ಣದಾಗುತ್ತೆ, ಕಿವಿ ದೊಡ್ಡದಾಗಿದ್ದರೆ ಕೂದಲು ಇದ್ದಾಗಿದ್ದಾಗ ಆ ಕುಂಡಲನೂ ದೊಡ್ಡದಾಗುತ್ತೆ. ಅದು ಅಂತಹ ಕುಂಡಲ. ಅದನ್ನ ನರಕಾಸುರ ಕಿತ್ಕೊಂಡು ಹೋಗಿದ್ದ, ಅವನ ಕಿವಿಯಿಂದ ರಕ್ತ ಬರೋ ಹಾಗೆ ಕಿತ್ಕೊಂಡು ಹೊರಟೋಗಿದ್ದ. ದೇವರು ನರಕಾಸುರ ಪಟ್ಟಣಕ್ಕೆ ಬರೀ ಪ್ರಾಗ್ಯೋತಿಸ ಪಟ್ಟಣ ಆದ ಮೇಲೆ ಎಷ್ಟು ಜನ ಎಲ್ಲೆಲ್ಲಿ ಅಪರೂಪ ವಸ್ತು ಇರುತ್ತೆ ಅದೆಲ್ಲ ತಗೊಂಡ್ಬಂದ್ಬಿಡ್ತಾ ಇತ್ತು. ಒಂದು ಹುಡುಗಿಯರು ಕಾಣಿಸ್ಬಾರ್ದು ಚೆನ್ನಾಗಿದೆ ಕರ್ಕೊಂಬರೋದು, ಮತ್ತೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೆ, ಒಳ್ಳೆ ಜೈಲು ಹಾಕಿ ಅಂತ ಹೇಳಿ ಒಟ್ಟಿಗೆ ಮದುವೆ ಮಾಡ್ಕೊಂಬೋಣ. ದೇವತಾಸ್ತ್ರರು, ಯಕ್ಷಸ್ತ್ರರು, ಗಂಧರ್ವಸ್ತ್ರರು, ಚಕ್ರವರ್ತಿ ಮಕ್ಕಳು, ರಾಜರ ಮಕ್ಕಳು ಅಂತ 16,100 ಜನನ್ನ ಕರ್ಕೊಂಡ್ಬಂದು ಹೌಸ್ ಅರೆಸ್ಟ್ ಮಾಡಿಬಿಟ್ಟು ಅವನ್ನೆಲ್ಲ ನರಕಾಸುರನ ಸಂಹಾರವನ್ನು ಮಾಡಿ ಅವನ್ನೆಲ್ಲ ಬಿಡಿಸಿ ಅವರಿಗೆಲ್ಲ ಅಲಂಕಾರಗಳೆಲ್ಲ ಮಾಡಿಸಿ ದೇವರನ್ನ ನಿಮ್ಮ ಮನೆಗೆ ನೀವು ಹೋಗಿ, ನಿಮ್ಮ ತಂದೆ ತಾಯಿಗಳ ಮನೆಗೆ ನೀವು ಹೋಗಲಿ, ಪರಿವಾರ ಸಮೇತ ಕೊಟ್ಕೊಳ್ಳುತ್ತೇವೆ. ಅವರೆಲ್ಲ ಅಳ್ತಾ ನಿಂತ್ಕೊಂಡು ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋರು. ಇವನು ಪಾಪಿ ನರಕಾಸುರ. ಅಲ್ಲಿ ಹೋದ್ರೆ ಸುಮ್ಮನೆ ಬಿಟ್ಟರೆ ಮದುವೆ ಮಾಡ್ತಾರೆ. ಮದುವೆ ಆದಾಗ ಗಂಡ ಕೇಳ್ತಾರೆ, ನರಕಾಸುರನ ಮನೆಯಲ್ಲಿ ಅವನೇನು ಮಾಡಿದ್ದಾನೆ? ಏನೂ ಮಾಡಿಲ್ರಿ, ನಮ್ಮನ್ನು ಮುಟ್ಟು ಕೂಡ ಮುಟ್ಟಿಲ್ಲ, ಅದು ತಂದು ಹಾಕ್ತಾ ಇದ್ದ ಅಷ್ಟೇ. ಏನೋ ಆಗಿದೆ, ಇನ್ನ ಕೆಲವು ಕೆಟ್ಟವಾಗಿರ್ತದೆ, ಹೊಟ್ಟೆ ಗಿಟ್ಟೆಗೆ ಇಡಿಸ್ಕೊಂಡಿರ್ತೀವಿ. ಈಗ ಸುಮ್ಮನೆ ಅವ್ರ ಬಾಯಿಂದ ಈ ಮಾತಾ ಕಲಿಸ್ಕೊಂಡು ಸ್ವಾಮಿ ವಿಷ ಕೊಡೋ ಸತ್ತ ಅಂತ ಅಳ್ತಾ ಕೂತ್ಕೊಂಡು ಅವರೆಲ್ಲ ದೇವರನ್ನ. ಹಾಗಾದ್ರೆ ನಾನು ಮದುವೆ ಮಾಡ್ಕೊಂತೀನಿ ಏನಂತೀರಿ ಅಂತ. ಅಯ್ಯೋ ಏನ್ರಿ ಅದು, ಆಪೋಸ್ ಮಾವನ ಬೆಳ್ಳಿ ತಟ್ಟೆ ತುಂಬ ಹಚ್ಚಿಟ್ಟಿದ್ರು, ಪಟ್ಟದ ಕೆಳಗೆ ಬಿಟ್ಟರೆ ಅಯ್ಯೋ ಕೆಳಗೆ ಬಿತ್ತಲ್ಲೇ, ಮಣ್ಣಲ್ಲಿ ಬಿದ್ದರೆ ಕಟ್ಟ, ಹಾಲಲ್ಲಿ ಬಿದ್ದಿದ್ದಾರೆ, ಸ್ವೀಕರಣೆ ಮಾಡ್ದ, ಚಪಾತಿ ಮಾಡ್ದ, ಹೊಡೆದ ಅಷ್ಟೇ. ಹಾಗೆ ಈ 16,100 ಜನನ್ನ ಆಸಾಂ ಮುಹೂರ್ತೆ ಏಕಸ್ಮಿನ್, ಒಂದೇ ಮುಹೂರ್ತದಲ್ಲಿ ಅಷ್ಟು ಜನ ಮದುವೆ ಮಾಡ್ಕೊಂಡು. ಅದೇನು ಸಾಮಾನ್ಯ ಅಂತ ತಿಳ್ಕೊಬೇಡಿ. 16,100 ಕಲ್ಯಾಣ ಮಾಡ್ಕೋಬೇಕಾದ್ರೆ ನಿಮ್ಮೂರಲ್ಲಿ ಇನ್ನೂ 100 200 ಇದ್ದರು. ಬೆಂಗಳೂರು ಕೂಡ 2,000 ಬಂದರೆ 16,000 ಯಾವ ಊರಲ್ಲಿದೆ? ಅಷ್ಟು ಕಲ್ಯಾಣ ಮಂಟಪ ಬೇಕಾ? ಅಷ್ಟಾದ್ರೂ ಸಾಲು. ಅಷ್ಟು ಪುರೋಹಿತರು ಬೇಕು. ಒಬ್ಬನೇ ಪುರೋಹಿತ ಅಂದ್ರೆ ಎಷ್ಟು ಕಡೆ ಓಡಾಡ್ತಾರೆ ಮನೆ ಸತ್ತೋಗಿ ತನ್ನ ಕೈಕಾಲು ಮುಟ್ತಾನೆ. ಹಾಗಾಗ 16,108 ಪುರೋಹಿತರು ಬೇಕು, 16,000 ಅಡುಗೆಯವರು ಬೇಕು, ಆದ್ಮೇಲೆ ಮೇಳ ಊದೋರು ಬೇಕು, 16,108 ಆಡಿಯನ್ಸ್ ಬೇಕು, ಎಲ್ಲರೂ ನೋಡೋರು ಬೇಕು. ಇನ್ನೊಬ್ರಿಗೆ ಸತ್ಯನ ಅವರೊಬ್ಬನೇ ಆಸಾಂ ಮುಹೂರ್ತೆ ಏಕಸ್ಮಿನ್ ಅಂದ್ರೆ ಆಚಾರ್ಯ ಒಂದೇ ಮುಹೂರ್ತದಲ್ಲಿ 16,100 ಜನನ್ನ ಪರಮಾತ್ಮ ಮದುವೆ ಮಾಡಿಕೊಂಡ. ಆಮೇಲೆ ಅಷ್ಟಮಹಿಷಕ್ಕೆ 8 ಜನ, 108 ಪತ್ನಿಯರು. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದರು. ಕನ್ನಡದಲ್ಲಿ ಶಾಸ್ತ್ರದಲ್ಲಿ ಒಂದು ಉಂಟು, 2 ಜುಟ್ಟು ಸೇರಿದ್ರು 4 ಜಡೆ ಸೇರಿಸ್ಲಿಕ್ಕಾಗಲ್ಲ ಅಂತ. ಜಗಳ ಆಡ್ಕೊಂಡು ಒದ್ದಾಡ್ಬಿಡ್ತಾರೆ ಹೆಣ್ಮಕ್ಳು. ದೂರ ದೂರ ಇದ್ರೆ ಸಂತೋಷ, ಒಂದೇ ಮನೆಯಲ್ಲಿದ್ದು ಏನು ಜಗಳ ಆಡ್ಕೊತಾರೋ ಅವ್ರು ನೋಡಿದ್ರೆ ಇವ್ರಿಗಾಗೋಲ್ಲ, ಇವ್ರಿಗೆ ಆಗೋಲ್ಲ, ಹಾಗಿರ್ತಾವ.
ಹಾಗಾಗಿ 16,000 ಜನಕ್ಕೂ ಬಂಗಾರದ ಮನೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವರಿಗೆಲ್ಲ ಪುತ್ರ ದಶದಶಾಭವನ್ 10 ಗಂಡು ಮಕ್ಕಳು, ಒಬ್ಬೊಬ್ಬರು ಕೂಡ ಅಂದರೆ ಒಂದು ಹೆಣ್ಮಗಳು. ಪರಮಾತ್ಮನಿಗೆ ಹೆಣ್ಮಕ್ಳು ಎಷ್ಟು? 16,108 ಹೆಣ್ಮಕ್ಳು. ಅವ್ರ ಮದುವೆ ಎಷ್ಟು ಅಳಿಯಂದ್ರಿ ದೇವರಿಗೆ 16,108. ಮತ್ತೆ ಅವರಿಗೆಲ್ಲ ಏನು ಬೇಕೋ ಕೊಟ್ಟು ಸುಖವಾಗಿದೆ ಅಂತ ಹೇಳಿಟ್ಟಿದ್ದ. ಪ್ರತಿಯೊಬ್ಬರಿಗೆ ಒಬ್ಬ ಅಳಿಯನ್ ಸಂಭಾಳಿಸೋದೇ ಕಷ್ಟ ಆಗಿಬಿಡುತ್ತೆ. ಒಬ್ಬ ಕವಿ ಅಂದ ಕನ್ಯಾಪಿತೃತ್ವ ಖಲುನಾಮ ಕಷ್ಟಂ ಅಂತ. ಕನ್ಯಾಪಿತೃ ಆಗಬಾರ್ದು ನೀವು. ಈ ಗಂಡನವ್ರು ಹೆಣ ಎತ್ತಿರ್ತಾರೆ ಮನೆಯಲ್ಲಿ, ಏನೋ ಕೊಂಪಿರ್ತದ, ನಾವು ಹೆಣ್ಣು ಕೊಟ್ಟಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ ನೀವು? ಈಗ ಅದೇ ಬಂದಿದೆ, ಕನ್ಯಾನೇ ಸಿಗ್ತಾ ಇದೆ, ಸತ್ತು ಹೋಗ್ತಾ ಇದ್ದಾರೆ. ಉಂಟು ಕುರುಡು ಏರು ಕನ್ಯಾ ಇದೆ ಸಾಕು ಬಂದು ಮಾಡ್ತು ಅಂತಹ ಪರಿಸ್ಥಿತಿ. ಧಾರವಾಡ ಕಡೆ ಎಲ್ಲ ತುಂಬ ಹೆಚ್ಚು, ನಮ್ಮ ಕಡೆ ಅಷ್ಟಿಲ್ಲ, ಮೈಸೂರು ಕಡೆ. ಅಲ್ಲಿಂದ ಇಲ್ಲಿ ತನಕ ಓಡಾಡಮ್ಮ, ಏನು ಎಮ್ಮೆನ ಓಡಾಡಲಿಕ್ಕೆ ಆದರೂ ಎಮ್ಮೆನ ಓಡಾಡಕ್ಕೆ ಬರುತ್ತೋ ಇಲ್ಲ ಅಂತ. ಇಲ್ಲಿಂದ ಅಲ್ಲಿಂದ ತನಕ ಓಡ್ತಾ, ಅಲ್ಲಿಂದ ಇಲ್ಲಿ ತನಕ ಬರಬೇಕು. ನಾವು ಎತ್ತ ತನಕ ಓದಿದ್ವಿ. ಎಷ್ಟು ಕೇಳ್ತಾರೆ ಇವಾಗೆಲ್ಲ, ಹೆಣ್ಮಕ್ಳೇ ಕೇಳ್ತಾರೆ. ಎಲ್ಲ ಇಂಟರ್ವ್ಯೂ ಅವ್ರು ಮಾಡ್ತಾರೆ. ಎಷ್ಟು ಸಂಬಳ, 1 ಲಕ್ಷನ 2 ಲಕ್ಷನ 10 ಲಕ್ಷನ ಅಂತ ಹೇಳಿ ಅವರೇ. ಸ್ವಂತ ಮನೆ ಉಂಟಾ, ಮತ್ತೆ ರಾಹು ಕೇತು ಇಲ್ವಾ? ರಾಹು ಕೇತು ಅಂದ್ರೆ ಅತ್ತೆ ಮಾವ, ಅವರಿಬ್ಬರು ಇಲ್ಲ ಅಂದ್ರೆ ಕನ್ಯಾ ಕೊಡ್ತೀವಿ, ಇಲ್ಲ ಅಂದ್ರೆ ಅತ್ತೆ ಬಹಳ ಹೊಟ್ಟೆ ಬದುಕ್ತಾರೆ. ಇದೆಲ್ಲ ಕಾಲ ಬದಲಾಗ್ಬಿಟ್ಟು ಒಂದು ಕಡೆ ಎಲ್ಲ ಮುಗೀತು, ಸರಿ ಆಯ್ತು, ಎಲ್ಲ ಆಯಿತು. ಲಾಸ್ಟ್ ಹಳೆಯ ಅಂದ, ನಾನು ಸ್ವಲ್ಪ ಸಂಪ್ರದಾಯಸ್ಥರ ಮನೆ, ನಾವು ಮನೆ ಮೇಲೆ ಇರ್ತೀವಿ, ನಿಮ್ಮ ಹುಡುಗಿ ಹೊರಗೆ ಕೂರ್ತಾಳ 3 ದಿವಸ. ಅತ್ತೆ ಅಂದ್ರೆ ನಾನೇ ಕೂಡೋಳ್ರಿ, ಅವಳೇ ಕೂರ್ತಾಳೆ. ಅರ್ಥ ಆಯ್ತಲ್ಲ, ಎದ್ದು ಬಂದ್ಬಿಟ್ರು. ಯಾರು ಕೂಡ ಅಕ್ಯೂಜೈನ್ಮೆಂಟ್ ಬಂದ್ಬಿಟ್ಟಿದೆ, ಅದೆಲ್ಲ ನೋಡಿ ಯಾಕೆ ಕೂಡಬೇಕು ಅಂತ ಹೆಣ್ಮಕ್ಳ ಮನಸ್ಸಲ್ಲಿ ಆ ದುರ್ಬುದ್ಧಿ ಬಂದೋಗುತ್ತೆ. ಅಮೇರಿಕಾದವರೇ ಯಾಕೆ ಇಂಡಿಯನ್ಸು 3 ಜನ ಹೊರಗಿರ್ತಾರೆ ಅಂದರೆ, ಆ 3 ದಿವಸದಲ್ಲಿ ಆ ಹೆಣ್ಮಕ್ಳ ಶರೀರದಲ್ಲಿ ಅನೇಕ ವಿಕ್ರಿಯೆಗಳೆಲ್ಲ ಆಗ್ತಾ ಇರುತ್ತೆ. ಅವ್ರನ್ನ ಮುಟ್ಟಬಾರದು, ಅವರು ಇನ್ನೊಬ್ಬರು ಮುಟ್ಟಬಾರದು. ಮತ್ತು ವಿಷ ದೇಹ ತುಂಬ ವಿಷ ವ್ಯಾಪಿಸ್ಕೊಂಡಿರ್ತದೆ. 4ನೇ ದಿವಸ ಅದೆಲ್ಲ ಪರಿಹಾರ ಆಗಿ ಪರಿಶುದ್ಧರಾಗಿದೆ ಅವರೆಲ್ಲ. ಆ ಸಮಯದಲ್ಲಿ ಯಾವ ಅಡುಗೆ ಗಿಡಿಗೆ ಅದು ಇದು ಏನೂ ಮಾಡಬಾರ್ದು. ಅವರೆಲ್ಲ ಎಷ್ಟು ಅತ್ತೆ ಕಾಟ ಇರೋಲ್ಲ. ಅದು ಮಾಡೋ ಇದು ಮಾಡೋ, ಕೂತಲ್ಲಿ ಕೂಡಿಸೋಣ ಸೊಸೆಯನ್ನ, ಸುಮ್ಮನೆ ಕೂತಾಡೋದು ಹೆಂಗೆ ಕೋಣ ಇದ್ದ ಹಾಗೆ ಅಂತ ಹೇಳಿ ಏನಾದರೂ ನಕ್ಕರೆ, ಯಾಕೆ ನಗಿದ್ದು ಕಿಸಿ 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 ನಕ್ಕರು ಕಷ್ಟ. ಯಾಕೆ ಸುಮ್ಮನೆ ಬಂದಿದ್ದೆ ಮೂದೇವಿ ಕೂತಾಗ್ತದೆ, ನನಗೆ ಇಲ್ಲ ಬಂದೆ, ಇನ್ನೇನು ಮಾಡ್ಬೇಕ್ರಿ ನೀನು ಹೆಣ ಸುಮ್ಮನೆ ಇದ್ರು ಹೀಗೆಲ್ಲ. ಹಾಗಾಗಿ ರೂಢ ಅಂದ್ರೆ ಏನು? ಜನಗಳಿಗೆ ಸದ್ಬುದ್ಧಿ ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಅದಿತಿ ದೇವಿಗೆ ಕುಂಡಲ ನರಕಾಸುರ ಸಂಹಾರ ಮಾಡಿ ದೇವರೇ ಹೇಳಿ ಕುಂಡಲ ಕೊಟ್ಟಿದ್ದಾನೆ ತಮ್ಮ ತಾಯಿಗೆ. ಅದಿತ್ಯಾಹ ಕುಂಡಲ ದಾತೃತ್ವಾದ ಪರಮಾತ್ಮ ಮತ್ತು ಆನಂದರು ಶಂಶುಕಂ ಯಸ್ಮಾತ್ ಸಹ ರೂಷಃ. ಅದಿತಿಗೆ ಆನಂದವನ್ನು ಕೊಟ್ಟವನು. ಮತ್ತು ರುಚಿ ಜೇತಾಜಚ್ಚ ಸಮಾಖ್ಯಾತ ಇತ್ ಅಭಿಧಾನ. ರೂಮ್ ಋಷಾಯಮ ರೂಮ್ ರುಜೇನು ಅಂತ ಬರುತ್ತಲ್ಲ, ಅದಕ್ಕೆ ಯಸ್ಮಾತೆ ಯಾವಾಗಲೂ ಕೂಡ ಮತ್ತೆ ಜನಗಳಿಗೆಲ್ಲ ಒಳಗೆ ಕೂತ್ಕೊಂಡು ಆನಂದ ಪದವನ್ನಾಗಿದ್ದಾನೆ ಪರಮಾತ್ಮ. ಏಕಾತ್ಮ ಐ ಬರ್ತಾ ಇದೆ. ಏಕಾರ ಅಂದೇನು? ಏಕಾತ್ಮ ಅಂದರೆ ಏಕ ಅಂದರೆ ಸಂಖ್ಯಾವಾಚಕ ಅನ್ನೋದು ಮುಖ್ಯ ಅಂತ ಅರ್ಥ. ಏಕಃ ಏಕೋ ದೇವ ಸರ್ವಭೂತೇಷು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಪರಮಾತ್ಮ ಏಕಃ ಅಂತ ಕರೆಸ್ಕೊಂತಾರೆ. ಮುಖ್ಯ ಅಂತ ಮುಖ್ಯತ್ವ, ಅವನ ಮೇಲೆ ಯಾರೂ ಇಲ್ವೇ ಇಲ್ಲ. ಮತ್ತೆ ಐಕಾರ ಸ್ಯಾನ್ ಮಹೇಶ್ವರ. ಐ ಅಂತಂದರೆ ಮಹೇಶ್ವರ, ಅವನ ಮೇಲೆ ಈಶ್ವರರು ಯಾರೂ ಇಲ್ಲ. ಅಥವಾ ಐ ಅಂದರೆ
ಎ ಎ ಪ್ಲಸ್ ಐಕಾರ ಸೇರಿಸಿದ್ರೆ ಐ ಆಗುತ್ತದೆ. ರುದ್ರದೇವರನ್ನ ರಮಯತೀತಿ, ಅವರು ಹುಡ್ತಾನೆ ಅಳತಾ ಹುಟ್ಟಿದ್ರು. ರೋದನಾತ್ ರುದ್ರ, ನಮ್ಮ ದೇವರಿಗೂ ರುದ್ರ ಅಂತ ಹೆಸರು. ಯಾಕೆ? ರುಜಂದ್ರಾಮಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ. ನಮ್ಮ ಸಂಸಾರ ರೋಗ ಎಲ್ಲ ಪರಿಹಾರ ಮಾಡ್ತಾನೆ, ಅದ ಕಾರಣ ದೇವರಿಗೆ ರುದ್ರ. ರು ಅಂದ್ರೆ ರೋಗ, ಅದನ್ನ ದ್ರ ಅಂದರೆ ದ್ರಾವಯಿಕೆ, ಓಡಿಸ್ಬಿಡ್ತಾನೆ ಸಂಸಾರ ರೋಗವನ್ನ. ಅದಕ್ಕೆ ರುದ್ರ ಅಂತ ನಮ್ಮ ದೇವರಿಗೆ ಹೆಸರು. ರುದ್ರದೇವರಿಗೆ ರೋದನಾಥ ರುದ್ರ, ಅಳತಾನೆ ಹುಟ್ಟಿದ್ರು, ಅದ ಕಾರಣ ರುದ್ರ. ಅದಕ್ಕೆ ಓಜಃ ಸಾಮರ್ಥ್ಯಂ ಬಿಭ್ರತಿ ಇತಿ, ಅದ್ಭುತ ಸಾಮರ್ಥ್ಯ. ಒಂದ್ಸಾತಿ ಕೊಡೋಣ, ನೀವು ಏನ್ರಿ ಹೇಗೆ ಕೂತ್ಬಿಟ್ರಿ, ರಾತ್ರಿ ಇಲ್ಲ ಡೀಸೆಂಟ್ರಿ ಎಲ್ಲ ಯಾವ ಅಳತಾ ಕೂತಿರ್ತಾವೆ. ಒಂದಿನ ಇದ್ದಾಗ ಒಂದಿನ ಇರೋರು. ದೇವರ ಹಾಗಲ್ಲ. ಹಾಗೂ ಉರುಪು ಗಡಿ ಇರ್ತಾರಲ್ಲ, ಹಾಗಿರ್ತಾನೆ ದೇವರು. ಅವು ಇದೆ. ಅವು ಒಂದೇನು? ಅವತಾರ ಉಚ್ಯತೆ ಬ್ರಹ್ಮ. ಧನಂಜಯ ಅಂತಂಬ ಗ್ರಂಥದಲ್ಲಿ ಅವು ಅಂತಂದ್ರೆ ಪರಬ್ರಹ್ಮನಿಗೆ ಅವು ಅಂತ ಹೆಸರು. ಅಕಾರಕ್ಕೆ ಪರಬ್ರಹ್ಮ ಅಂತ ಹೆಸರು, ಇಕಾರಕ್ಕೆ ಲಕ್ಷ್ಮೀದೇವಿ ಅಂತ ಹೆಸರು, ಉಕಾರಕ್ಕೆ ರುದ್ರದೇವರು ಅಂತ ಹೆಸರು, ಮತ್ತೆ ಕಕಾರಕ್ಕೆ. ಹೀಗೆ 51 ಅಕ್ಷರ ಒಬ್ಬೊಬ್ಬ ದೇವತಾ ವಾಚಕ ಆಗುತ್ತೆ. ಇಲ್ಲಿ ಅವು ಅಂತಂದ್ರೆ ಪರಬ್ರಹ್ಮನಿಗೆ ಅವು ಅಂತ ಹೆಸರು. ಅವರ ಸಹ ರಸಃ ವೀರ್ಯಂ ಅಪತ್ಯಂ ಯತ್ಸಃ ಅವರ ಸಹ, ಅಥವಾ ಅವು ಪರಮಾತ್ಮನಿಗೆ ಅವರು ಸಹ. ಪರಮಾತ್ಮನಿಗೆ ರಸ ಅಂದ್ರೆ ಶ್ರೇಷ್ಠನಾದ ಮಗ. ಬ್ರಹ್ಮದೇವರಂತ ಮಗ ಯಾರು ಹುಡುಕ್ತಾರೆ? ದುರ್ಯೋಧನ ದುಶ್ಯಾಸನ ಕೂತ್ಕೊಂತವ್ರು ಅಂಡೇವರು. ಪರಮಾತ್ಮನ ಮಗನು ಅದ್ಭುತ. ಅಂತಯತಿ ನಾಶ ಅಂತಾಯ ನಮಃ ಅರ್ಧಗರ್ಭಾಯ ನಮಃ. ನಾಶಯಿತಿ, ಅಯೋಗ್ಯನೆಲ್ಲ ಕೊಂದು ಹಾಕ್ಲಿಕ್ಕೆ ಅವತಾರ ಮಾಡ್ತಾನೆ, ಅದಕ್ಕೆ ಅಂತಹ ಅಂತ ಹೆಸರು. ಆ ಸಮಂತ ವೃದ್ಧಾ ಬ್ರಹ್ಮಾದಿಯೋ ಗರ್ಭೆ ಯತ್ಸಿನೈತಿ ಅರ್ಧಗರ್ಭಾಯ ನಮಃ. ಬ್ರಹ್ಮಾದಿ ದೇವತೆಗಳು ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಪ್ರಳಯ ಕಾಲದಲ್ಲಿ. ಪರಮಾತ್ಮ ಸುಖರೂಪ ಇತಿ ಕಹ ಬಾಲ್ಯತೆ ಜಗದ ಅನೇನೇತಿ ಪಿಹಿ. ಪಾಪ ಭಾಮಮ್ಮ ಬರ್ತಲ್ಲ, ಸ್ವಾನಾಂ ಇಂದ್ರಿಯಾಣಾಂ ಪತಿರಿತಿ ಕಂ ಖಪತಯೇ ನಮಃ. ಭಗವಂತನಿಗೆ ಕಾಕ ಗಾಗ ಮುಂದೆ ಬರ್ತದೆ. ಕಹ ಅಂದ್ರೆ ಸುಖರೂಪ, ಶಬ್ದಕ್ಕೆ ಸುಖ. ಸುಖರೂಪನ ನಾವು ದುಃಖ ರೂಪರು, ಅವನು ಸುಖರೂಪ ದೇವರು. ಆಮೇಲೆ ಖಹ ಅಂತಂದ್ರೆ ಖಾನಾಂ ಇಂದ್ರಿಯಾಣಾಂ ಪತಿರಿತಿ ಖಪತಿ. ಖಪತಯೇ ನಮಃ ಅಂದ್ರೆ ನಮ್ಮ ಇಂದ್ರಿಯಗಳಿಗೆಲ್ಲ ಅಧಿಪತಿ. ನಮಗೆ ಇಂದ್ರಿಯ ಇದೆ, ನಾವು ಹೇಳ್ದಂಗೆ ಕೇಳೋಲ್ಲ. ಇಲ್ಲ ಕೈಕಾಲು ಒಂದ್ಸರ್ತಿ ಓಡಾಡಬೇಕು ಅಂದ್ರೆ ಓಡಾಡಲಿಕ್ಕೆ ಆಗೋಲ್ಲ. ಕಣ್ಣಿಂದ ನೋಡಬೇಕು ಅಂದ್ರೆ ಕಣ್ಣಿಗೇನೋ ಕಪ್ಪಿಟ್ಟು ಬಿಡ್ತಾ ಇರುತ್ತೆ. ನಮ್ಮ ದೇವರ ಅನುಗ್ರಹ ಇದ್ದರೆ ಎಲ್ಲ ಇಂದ್ರಿಯ ಕೆಲಸ ಮಾಡುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಕೆಲಸ ಮಾಡದೆ ಕೂತ್ಬಿಡ್ತದೆ. ನಾವು ಮಂಕು ಹೊಡೆದಂಗೆ ಕೂತ್ಬಿಡ್ತೀವಿ. ದೇವರು ಹಾಗಲ್ಲ, ಆ ಇಂದ್ರಿಯಗಳಿಗೆ ಅಧಿಪತಿಗಳು. ಇನ್ನ ಖ ಖ ಗ ಗ ಘ ಂಗ ಇದೆ. ಗ ಅಂತಂದ್ರೆ ಗರುಡವಾಹನ ಗರುಡದೇವರು ವಾಹನ ನಮ್ಮ ದೇವರಿಗೆ. ಮತ್ತೆ ಶತ್ರು ಸಂತಾಪನ ಘರ್ಮ ಘ ಗ ಘ ಗ ಅಂದರೆ ಗರುಡ ವಾಹನ. ಘ ಅಂತಂದ್ರೆ ಘರ್ಮಸ್ಯಾದ ಆತಪೆ ಗ್ರೀಷ್ಮೆ ಇತಿ ವಿಶ್ವಕೋಶದಲ್ಲಿ ಘರ್ಮ ಅಂತಂದ್ರೆ ಬಿಸಿಲಿಗೂ ಘರ್ಮ ಅಂತ ಕರೀತಾರೆ. ಮತ್ತೆ ಘರ್ಮ ಅಂದ್ರೆ ಶ್ರೇಷ್ಠ ಎಂಬ ಅರ್ಥನೂ ಆ ಘರ್ಮ ಶಬ್ದಕ್ಕುಂಟು. ದೇವರು ಸರ್ವೋತ್ತಮನಾದ ಕಾರಣ ಘ ಅಂತ ಕರೀತಾರೆ. ಗಕಾರೋ ವಿಷಯ ಸ್ಮೃತಃ ಕಾಕ ಗಾಘ ಂಗ ಇದೆಯಲ್ಲ, ಗಕಾರೋ ವಿಷಯ ಸ್ಮೃತಃ ಇತಿ ಧನಂಜಯಾತೆ ನಾ ವಿಷಯ ತೇಷು ಸಾರೋ ವರಹ ನಸಾರಃ ನಸಾರಾಯ ನಮಃ. ದೇವರ ಸ್ವೀಕಾರ ಮಾಡುವ ವಸ್ತುಗಳೆಲ್ಲ ಅತ್ಯಂತ ಶ್ರೇಷ್ಠವಾಗಿ ಲಕ್ಷ್ಮೀದೇವಿಯೇ ಮಾಡಿ ಬಡಿಸ್ತಾನೆ ದೇವರು. ಅಡುಗೆ ಒಂದು ಇಟ್ಕೊಂಬೋಳ ಲಕ್ಷ್ಮೀದೇವಿಯೇ ಅಡುಗೆ ಮಾಡಿ ಭಗವಂತನಿಗೆ ಬಡಿಸ್ತಾಳೆ. ನಾವೆಲ್ಲ ಹೊಟ್ಟೆ ತುಂಬೋದಕ್ಕೋಸ್ಕರ ಹಸುವೆ ನಿವೃತ್ತಿಗೆ ದೇವರ ಹಸುವೆ ನಿವೃತ್ತಿ ಇಲ್ಲ, ಒಂದು ಹಸುವೆ ಆದರಟ್ಟೆ ನಿವೃತ್ತಿ ಆಗಬೇಕು ದೇವರಿಗೆ.
ಮುಕ್ತರಿಗೆ ಹಸುವೆ ನೀರಡಿಕೆ ಇಲ್ರಿ. ನಾವೆಲ್ಲ ಮೋಕ್ಷಕ್ಕೆ ಹೋದ ತಕ್ಷಣ ನಮಗೆಲ್ಲ ಮನೆ ಕೊಟ್ಬಿಡ್ತಾನೆ ದೇವರು. ಅದು ಬಂಗಾರದಿಂದ ಮಾಡಿದ ಮನೆ. ಮಳೆಗಾಲದಲ್ಲಿ ಸೋರೋದಿಲ್ಲ, ಬಿಸಿಲುಗಾಲದಲ್ಲಿ ಮತ್ತೆ ಈ ಊರಿದ್ದ ಹಾಗೆ ಗಲಾಟೆ ಇಲ್ಲ, ಸೆಕೆ ಗಿಕೆ ಏನೇ ಆಗೋಲ್ಲ, ವಿಕಾರವೇ ಆಗುವ ಆ ವೈಕುಂಠದಾಗ. ಯಾವಾಗಲೂ ದೇವರು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಸರಿ, ಅಡುಗೆ ಮನೆ ಇಲ್ಲ, ಲೆಟ್ರಿನ್ ಇಲ್ಲ, ಹೀಗೆ ಎಷ್ಟು ಅದ್ಭುತ. ಬಲಮೂತ್ರಗಳೇ ಇಲ್ಲ, ದೇವತೆಗಳಿಗೆ ಇಲ್ಲದೆ ಸ್ವರ್ಗಲೋಕದಲ್ಲೇ ಲೆಟ್ರಿನ್ ಇಲ್ಲ. ಯಾಕಂದ್ರೆ ಅವ್ರು ಅಮೃತ ಕೊಡ್ಬಿಟ್ಟು ಮುಗಿದ ಹಸುವೆ ನೀರಡಿಕೆನೇ ಆಗೋಣ. ಅದೊಂದು ಅಡುಗೆ ಮನೆ ಇಲ್ಲ ಸ್ವರ್ಗಲೋಕದಲ್ಲಿ. ಇನ್ನು ವೈಕುಂಠದಲ್ಲಿ ಇರ್ತದ. ಮತ್ತೆ ಅಲ್ಲಿ ಅರಣ್ಯ ಅಂತ ಹೇಳಿ 2 ಅಮೃತ ಸಮುದ್ರ ಇದೆ ವೈಕುಂಠ ಲೋಕದಲ್ಲಿ. ಅರಶ್ಚ ಹವೈನ್ಯಶ್ಚ ಸುಧಾ ಸಮುದ್ರವು ತತ್ರೈವ ಸರ್ವಾಭಿಮತವು ಪ್ರದೋದ್ಧವು. 2 ಅಮೃತ ಸಮುದ್ರ. ಎಷ್ಟು ಅಲ್ಲಿ ಹೋದ್ರೆ ಮುಳುಗೋದಿಲ್ಲ, ಸಾಯೋದಿಲ್ಲ, ಎಲ್ಲ ಹೋದ್ರು ಕೂಡ. ಈ ಸಮುದ್ರದಲ್ಲಿ ಮುಂದೆ ಹೋದ್ರೆ ಕಟ್ಟಾಗ್ತಾನೆ ಆಗಿಲ್ಲ. ಆ ಸಮುದ್ರದಲ್ಲಿ ಹಾಗಲ್ಲ, ಅಮೃತ ಸಮುದ್ರಗಳು. ಎಷ್ಟು ಕುಡಿದ್ರೂ ತೃಪ್ತಿ ಆಗುತ್ತೆ. ಮತ್ತೆ ಚಾಚಾಜಾನ ಚಾರುಣಿ ಸುಂದರಾಣ್ಯಂಗಾನಿ ಯಸತಃ ಚಾರ್ಚಂ ಚಾರ್ವಾಂಗಾಯ ನಮಃ ಛಂ ಛಂದೋಪಮ್ಯಾಯ ನಮಃ ಗಂ ಘರ್ಮಾಯ ನಮಃ ಗಂ ನಸರನಾಯ ನಮಃ ಅಂತ ಹೇಳಿ 5 ವಿಕಾರ ಅಲ್ವಾ. ಚಕಾರ ಅಂತಂದ್ರೆ ಸುಂದರ, ದೇವರ ಅಂಗಗಳೆಲ್ಲ ಆನಂದ, ಪರಮ ಸುಂದರ ಅಂತ. ಲಕ್ಷ್ಮೀ ದೇವಿ ನೋಡಿ ನೋಡಿ ಮುರಿಸೋಗ್ತಾ ಇರ್ತಾಳೆ. ಪರಮಾತ್ಮನ ರೂಪ, ಸ್ತ್ರೀ ರೂಪದಿಂದ, ಲಕ್ಷ್ಮೀ ರೂಪದಿಂದ, ದುರ್ಗಾ ರೂಪದಿಂದ ಎಷ್ಟು ನೋಡಿದ್ರು ಸಾಕು ಅನ್ಸೋದೇ ಇಲ್ಲ. ನಮ್ಮಲ್ಲಿ ಮದುವೆ ಆದ ತಕ್ಷಣ ಎಷ್ಟು ಲವ್ ಮಾಡಿದ್ರು ಕೂಡ ಮಾಡ್ಕೊಂಡ್ರು ಕೂಡ ನಾಕೆ ಬೇಜಾರಾಗಿರುತ್ತೆ. ಸುಮ್ಮನೆ ಎದುರು ಕೂತಿರ್ತೀವಿ ಅಂತ ಸ್ವಲ್ಪ ತಿರ್ಕೊಂಬಂದ್ರೆ ಮನೆಯಲ್ಲೇ ಸಾಯ್ತಾ ಇರ್ತಾರೆ. ನನ್ನ ಮಹಿಮೆಗಳು ಎಲ್ಲ ಕಂಡಿನ್ ಬಿಡ್ರಿ, ನಿಮ್ಮ ಮಹಿಮೆ ಇಲ್ಲ ಅಂದ್ಬಿಡ್ತಾರೆ. ಲಕ್ಷ್ಮೀ ದೇವಿ ಹಾಗೆ ಅಲ್ಲಿಗೆ ಬರಂಗೇ ಇಲ್ಲ, ಎಲ್ಲ ಕಂಡಿನ್ ಬಿಡ್ರಿಂದ ಅಲ್ಲಿಗೆ ಬಂದು ಹಾಕಿದ್ರೆ ಅನಂತ ಮಹಿಮೆಯಲ್ಲಿ ಒಂದು ಚೂರೇ ತಿಳ್ಕೊಂಡಾರೆ ಲಕ್ಷ್ಮೀ ದೇವಿಯರು. ನಾವೇನು ತಿಳ್ಕೊಳ್ತೀವಿ? ಲಕ್ಷ್ಮೀ ದೇವಿಯೇ ಗಂಡನ ತಿಳ್ಕೊಳ್ಳೋಕೆ ಪೂರ್ತಿ ಆಗಿಲ್ಲ, ನಾವೇನು ತಿಳ್ಕೊತೀವಿ? ಅದಕ್ಕೋಸ್ಕರನೇ ಅಪಾರ ಭಕ್ತಿಯಿಂದ ಛತ್ರ ಚಾರ ವ್ಯಜನ ಪರ್ಯಂಕ ಪಾತ್ರರು ಭೂತಾನೆ ಆಗಿ ಎಲ್ಲ ತಾನೇ ಆಗ್ತಾನೆ. ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳೋ. ಸರ್ವತ್ರ ಲಪ್ತನಾದ ಸರ್ವದೋಷ ದೂರನಾದ ಶರ್ವ ವಂದ್ಯನಾದ ಗುರುಂದರ ವಿಠಲನ್ನ ಸೇವಿಸುತ್ತಲಿ. ಹಲವು ರಾತ್ರಿ ಸೇವೆ ಬೇಜಾರೇ ಅನ್ಸ್ಕೊಂಬಾರ್ದು ಲಕ್ಷ್ಮೀ ದೇವಿಯರು. ಹಾಗಾಗಿ ಚಕಾರ ಸುಂದರಾಣ ಅಂಗಾನಿ ಎಸತ. ದೇವರ ಕಾಲು ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಬೇಜಾರು ಬರೋದು. ಛಂ ಛಂದೋಗಮ್ಯ, ಅನಂತ ವೇದಗಳಿಂದ ಅವನು ತಿಳ್ಕೋಬೇಕು. ಜ ಅಂದ್ರೇನು? ರಜಾಯತೆ ಇತಿ ಜನ. ಅವನಿಗೆ ಉತ್ಪತ್ತಿನೇ ಇಲ್ಲ ದೇವರಿಗೆ. ಯಾವ ತಾಯಿನೂ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳಕ್ಕೆ ಬರೋಲ್ಲ. ಅರ್ಧಯತಿ ಸಂಸಾರವೇನ ಜಂ ಜನಾರ್ದನಾಯ ನಮಃ. ಸಂಸಾರ ಅರ್ಧಯತಿ, ತನ್ನ ಭಕ್ತರಿಗೆ ಸಂಸಾರ ಧ್ವಂಸ ಮಾಡಿ ತನ್ನ ವೈಕುಂಠ ಕರ್ಕೊಂಡು ಹೋದ ಕಾರಣ ದೇವರಿಗೆ ಜನಾರ್ದನ ಅಂತ ಕರೀತಾರೆ. ಸಹ ನಾಸೀತ್ಸೋ ಅರ್ಧಯತೆ ಇತಿ ಶ್ರುತೇ. ಇನ್ನು ಝಾಟಿತ ಜಂ ಛ ಅಂತ ಬರುತ್ತಲ್ಲ, ಝಾಟಿತಾರಯೇ ನಮಃ. ಝಾಟಿತ ದ್ರವಿತ ಅರಯ. ಅವನ ಮುಂದೆ ಯಾರು ಧೈರ್ಯವಾಗಿ ನಿಂತ್ಕೊಳ್ಳಕ್ಕೆ ಬರೋಲ್ಲ. ದೇವರು ಬಂದು ಯುದ್ಧ ನಿಂತ್ಕೊಂಡಾಗ ಅದಕ್ಕೆ ಝಾಟಿತಾರಿ. ಝಾಟಿತ ಅಂದ್ರೆ ಓಡ್ತಾರು ನೋಡ್ರಿ, ದೈತ್ಯರೆಲ್ಲ ದೇವರು ನೋಡಿದ ತಕ್ಷಣ ಪಿಶಾಚಿಗಳು ಓಡೋಟೋಗ್ಬಿಡ್ತಾವೆ. ಸಾಲಿಗ್ರಾಮ ಯಾರ ಮನೆಯಲ್ಲಿ ಇರುತ್ತೆ ಅಲ್ಲಿ ಪಿಶಾಚಿ ಪ್ರವೇಶ ಮಾಡೋರು. ಹಾಗಾಗಿ ಝಾಟಿತಾರಯ್ಯೇ ನಮಃ. ಆದ್ಮೇಲೆ ಯಾ ಗರ್ಗರ ಧ್ವನಿ. ಯಾ ಅಂತಂದ್ರೆ ಗರ್ಗರ ಧ್ವನಿ ನಾಸ್ತಿ. ಕೆಲವರೆಲ್ಲ ಸರಿಯಾಗಿ ಮಾತಿರೋದ ಇನ್ನು ಅರ್ಥ ಆಗುತ್ತೆ. ಈಗ ಮಾತಾಡ್ತಾ ಇರ್ತಾರೆ, ಗಟ್ಟಿಕೊಂಡು ಹೊಡ್ಸು
ಯಾರು ಗರ್ಗದ ಧ್ವನಿ ದೇವರಿಗಿಲ್ಲ, ಸ್ಪಷ್ಟವಾದ ಧ್ವನಿ. ಕೆಲವರು ಮೈಕ್ನಲ್ಲಿ ಬಂದು ಮಾತಾಡ್ತಾ ಇರ್ತಾರೆ, ಸ್ಪಷ್ಟತೆನೇ ಇರೋದಿಲ್ಲ. ಮೈಕು ಅವ್ರ ಕಂಠ ಸರಿ ಹೋಗೋದಿಲ್ಲ. ಅದಕ್ಕೆ ಎಲ್ಲಾದ್ರೂ ಮಾಡಿದ್ರೆ ಟೆಸ್ಟ್ ಮಾಡಿಸ್ತಾರೆ, ಕಂಠ ಮೈಕು ಮತ್ತು ಸರಿ ಹೋಗುತ್ತಾ, ಸಾಮ್ಯ ಬರುತ್ತಾ ಅಂತ ಬಿಟ್ಕೊಂಡು. ಎಲ್ಲರಿಗೂ ಹಾಗೆ ಬರೋದಿಲ್ಲ. ದೇವರ ಮಾತೇ ಆ ಛಂದ. ಜಾಗಿತಾ ಜಾಗಿತಾ ಗಕಾರೋ ಗಾಯಿಕೆ ಪ್ರೋಕ್ತ ಚಾಚಾ ಜಾಜಾ ಯಾ ಇದೆಯಲ್ಲ ಗಾಯಕನಿಗೆ ಯಾ ಅಂತ ಕರೀತಾರೆ. ತೇನ ಮೀಯತೆ ಇತಿ ಯಮಃ ಅವಸ್ವರಾತೆ ಇತಿ ಶ್ರುತೇ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮೋಯಾತಿ ಪರಂಜಯಿತಿ ಸೂಚಿತ. ಆಚಾರ್ಯ ಮಂಗಳಾಚರಣೆ ಮಾಡ್ತಾ, ನೀವೇನು ಏನಾದರೂ ಕರ್ಮಗಳು ಮಾಡಬೇಕು, ಶಾಸ್ತ್ರೋಕ್ತ ರೀತಿಯಾಗಿ ಮಾಡ್ರಿ, ನಾವು ನಿಮಗೆ ಸುಮ್ಮನೆ ನಾನು ನಿಮ್ಮ ಮನೆಯಲ್ಲೇ ಇರ್ತೇನೆ ಅಂತ ಹೇಳಿ ನಿರಾಶಿ. ಯಾವ ಅಪೇಕ್ಷೆ ಕೇಳ್ಬೋದು, ಕೊಡೋದ್ರಿಂದ ನಾನು ಕೊಡ್ತೀನಲ್ಲ, ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಯಾಕೆ ಕೇಳ್ತೀರಿ? ನಿರ್ಮಮ, ನಂದು ನಿಂದು ಅಂತ ಇಟ್ಕೋಬೇಡಿ. ಅವನು ಹೀಗೆ ಸನ್ಯಸ್ಯ ದೇವರಲ್ಲಿ ಸಮರ್ಪಣವನ್ನು ಮಾಡಿ ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಅಂದರೆ ಸರ್ವೋತ್ತಮನಾದ ಅಧಿಕಷ್ಟಾದರೂ ಆತ್ಮಾಚ ಅಧ್ಯಾತ್ಮ ಪರಮಾತ್ಮ, ಅವನ ಮನಸ್ಸಿಂದ ಸರ್ವಾಣಿ ಕರ್ಮಾಣಿ, ಏನೇ ಮನೆಯಲ್ಲಿ ಅಡುಗೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಹೊಟ್ಟೆ ಒಗಿತಾರೆ, ಇದು ಮಾಡ್ತಾರೆ, ಎಲ್ಲವನ್ನೂ ದೇವರಿಗೆ ಸೇವಾ ರೂಪೇಣ ಸಮನ್ವಯ ಮಾಡಿದ್ರೆ ಅದು ಭಗವಂತನ ಪೂಜಾ. ನೋಡಿ, ಕಸ ಮಾಡಿದ್ರು ಒಂದು ಪೂಜಾ, ದೇವರ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿದ್ರು ಅದೊಂದು ಪೂಜಾ. ಪೂಜಾನ ದೇವರು ಎದುರಿಗೆ ಇಟ್ಕೊಂಡು ತುಳಸಿಯಿಂದ ಏರ್ಸೋದೇ ಪೂಜೆ ಅಲ್ಲ. ಮನೆಯನ್ನೇ ಜನ ಇಟ್ಟು ಯಾರು ಇರ್ತಾರೆ ಲಕ್ಕ ಇರ್ಬೇಕಪ್ಪ. ಒಬ್ಬರು ಕೆಲವರು ಮನೆಗೆ ಹೋದ್ರೆ ಒಂದು ಬಟ್ಟೆ ಅಲ್ಲೇ ಕಸ ಎಲ್ಲ ರಾಶಿ ಯಾಕ್ರಿ ಮನೆಯಲ್ಲಿ ಕಸ ಹಾಕಿದ್ದೇನೆ, ಒಟ್ಟಿಗೆ 15 ದಿವಸಕ್ಕೆ ಹಾಕೋಣ. ಅವನ ಮನೆ ಒಂದು ದಿನ ಬರ್ತಾನೆ, ಅವನು ನಮ್ಮನ್ನು 100 ರೂಪಾಯಿ ಕೇಳ್ತಾನೆ. ತಿಂಗಳಿಗೆ 2 ಸಾವಿರ ಹಾಕಿಕೊಟ್ರೆ ಒಂದು 5 ರೂಪಾಯಿ ಹೊರಟೋಗುತ್ತೆ. ಹೊಲಸೆಲ್ಲ ಮನೆಯಲ್ಲೇ ಇರಬೇಕು. ಈಗ ಹೊಲಸು ಮುಂದೆ ಗಂಡಲ್ಲಿ ಇರ್ತಾನೆ. ಮಾಡಿ ಮೃತ್ವಾವಿಷ್ಟಂ ಸಮುತ್ತ ಬ್ರಾಹ್ಮಿ ಮುಹೂರ್ತೆ ಉತ್ಸಾಹ ಅಂದರೆ ರಾತ್ರಿ 12 ಗಂಟೆ ಇರ್ತಾ ಇದೆ. 12 ಗಂಟೆಯಲ್ಲಿ 9 ಗಂಟೆ ತಗೊಳ್ಬೇಕು, 3 ಗಂಟೆ ತನಕ. 2ರಿಂದಲೇ ಅವತ್ತಿನ ದಿನ ಪ್ರಾರಂಭ. ಅದು ನಾವು 2 ಗಂಟೆಗೆ ಹೇಳಬಾರ್ದು, ಇನ್ನು ಪಿಶಾಚಿಗಳು ಸಂಚಾರ ಮಾಡ್ತಾ ಇರ್ತಾವೆ. ಅದ ಕಾರಣ 3 ಗಂಟೆಗೆ ಹೇಳಬೇಕು. ಅದು ಸನ್ಯಾಸಿಗಳು. ಗೃಹಸ್ಥಾಶ್ರಮಿ ಆದರೆ 3:30, 4 ಗಂಟೆಗೆ ಹೇಳಬೇಕು. ಬ್ರಾಹ್ಮ ಮುಹೂರ್ತ ಇದ್ದಾಗ 4 ಗಂಟೆಯಿಂದ ಸೂರ್ಯೋದಯ ಪರ್ಯಂತ ಇದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮೇ ಮುಹೂರ್ತೆ ಉತ್ಸಾಹ ಉಷಕ್ಕಾಲ ಅಂತಲೂ ಕರೀತಾರೆ. 4:30ಯಿಂದ ಸೂರ್ಯೋದಯ ಪರ್ಯಂತ ಉಷಕ್ಕಾಲ ಅಂತ ಕರೀತಾ ಇದ್ದಾರೆ. ಆವಾಗ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ವಾಯುಪೃಷ್ಠಮಾನವ ದದ್ದವ ಪ್ರಸನ್ನಕರ್ಣ ಸ್ವಾತ್ಮಾನಂ ತಮಸಪ್ಪರಂ ತ್ರೈಲೋಕ್ಯ ಚೈತನ್ಯ ಮಹಾದೇವ ಶ್ರೀನಾಥ ವಿಷ್ಣು ಭವದಾಜ್ಞೈವ ಪ್ರಾತಃ ಸಮುತ್ಥಾಯ ತಮ ಪ್ರಯತ್ನ ಸಂಸಾರ ಯಾತ್ರ ಅನುವೃತ್. ದೇವರ ಪ್ರಾರ್ಥನೆ ಮಾಡಬೇಕು, ಕೈ ಮುಕ್ಕೊಂಡು ಹಾಸ್ಯ ಮೇಲೆ ಕೂತ್ಕೊಂಡು. ತ್ರೈಲೋಕ್ಯ ಚೈತನ್ಯ ಭವಾದಿದೇವ ಶ್ರೀನಾಥ ವಿಷ್ಣು ಭವದಾಜ್ಞೈವ ಪ್ರಾತಃ ಸಮುತ್ಥಾಯ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾಂ ಅನುವರ್ತೈಷ್. ನಿನ್ನ ಪ್ರೀತಿಗೋಸ್ಕರವಾಗಿಯೇ ಈ ಸಂಸಾರ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ತಂದ್ರಹರೇ ತವಾನಚರಣ ಪ್ರಾಣಾಶ್ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದೆಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ ಕರ್ಮ ಕರೋಮಿ ತತ್ತದ ಕೆಲಂ ವಿಷ್ಣು ತವಾರಾಧನ. ಈ ಶ್ಲೋಕ ಅನ್ಕೊಂಡ್ಬಿಟ್ರೆ ಎಷ್ಟು ಅದ್ಭುತವಾಗಿದೆ. ಸ್ವಾಮಿ ತಂದ್ರಹರೇ, ನರಸಿಂಹ ರೂಪಯಾತ್ರೆಯೇ ನಮ್ಮೆಲ್ಲ ಸ್ವಾಮಿ ನೀನು, ನಾವೆಲ್ಲ ನಿನ್ನ ಸೇವಕರು. ಪ್ರಾಣ ಶರೀರಂ ಗೃಹಂ, ಈ ಶರೀರ ಇದೆಲ್ಲ ನಿನ್ನ ಮನೆ, ದೇವಾಲಯ ಅದು. ಪೂಜಾ ನಾವೇನು ಮಾತಾಡ್ತೀವಿ, ಅಲ್ಲಿ ತಗೊಳ್ತೀವಿ, ಓಡಾಡ್ತೀವಿ, ಇದು ಮಾಡ್ತೀವಿ, ಚಹಾ ಕುಡಿತೀವಿ, ಕಾಫಿ ಕುಡಿತೀವಿ, ಅಥವಾ ಹಾಲಾದರೂ ಕುಡಿತೀವಿ, ಇದೆಲ್ಲ ನಿನ್ನ ಸೇವೆ ಅಂತ ತಿಳ್ಕೊ. ವಿಷಯೋಪಭೋಗ ರಚನಾ, ನಾವೇನು ನಿದ್ದೆ ಮಾಡ್ತೀವಿ, ಇದನ್ನ ಸಮಾಧಿ ಯೋಗ ಅಂತ ತಿಳ್ಕೊ. ಸಮಾಧಿಸ್ತರ ಕೂತಾಗ ವಾಕ್ಯ ಪ್ರಜ್ಞೆ ಇರೋದಿಲ್ಲ. ದೇವರು ನೋಡ್ತಾ ಆನಂದ ಕೂತ್ಕೊಂಡಿರ್ತಾರೆ.
ನಮಗೆ ಆ ಯೋಗ್ಯತೆ ಇಲ್ಲಿ ಇದ್ರು ನಿದ್ರಾನೇ ಸಮಾಧಿನ ತಿಳ್ಕೋಪ. ಸಂಚಾರ ಪದ ಊರೆಲ್ಲ ಸುತ್ಕೊಂಡ್ ಬರ್ತೀವಿ ಹುಚ್ಚಿಡ್ದಾಗೆ. ಏನೇನು ಎಲ್ಲ ಕಡೆ ತಿರ್ಕೊಂಡು ಬಂದಿರ್ತೀವಲ್ಲ, ನೀನು ಪ್ರದಕ್ಷಿಣ ಅನ್ಕೋ. ಎಸ್ ಅಂತ ಅನ್ಬೇಕು. ಊರೆಲ್ಲ ತಿರ್ಕೊಂಡು ಬಂದ್ರೆ ಹುಚ್ಚಿಡ್ದಾಗೆ ಇನ್ನು ಪ್ರದಕ್ಷಿಣ ಅನ್ಬೇಕು. ನಾವೇನೇನು ಮಾತಾಡ್ತೀವಿ ಅದೆಲ್ಲ ನೀನು ಸ್ತೋತ್ರ. ಈಗ ಅನ್ಕೊಂಡ್ರು ಯದ್ಯತ್ ಕರ್ಮ ಕರೋಮಿ ತತ್ತದಕೆಲಂ ವಿಷ್ಣು ತವಾರಾಧ. ಈ ಶ್ಲೋಕವನ್ನು ಎಲ್ಲರೂ ಅನ್ಕೊಂಡ್ಬಿಟ್ರೆ ನಾವು ಏನೇನು ಮಾಡ್ತೇವೆ ಅದೆಲ್ಲ ದೇವ್ರ ಪೂಜೆ ಆಗಿಬಿಡ್ತಾ ಇದೆ. ಯಾಕಂತವಲ್ಲ, ಸಂಸಾರ ಯಾತ್ರಾಂ ಅನುವರ್ತಮಾನ ತದಾಜ್ಞಾತ್ರೇನ್ ಹರಿಂತರಾರ್ಥಂ ಜಾನಾಮಿ ಧರ್ಮಂ ನಚಮೇ ಪ್ರಭು. ನನಗೆ ಧರ್ಮ ಜ್ಞಾನ ಇಲ್ಲ, ಅಧರ್ಮ ಜ್ಞಾನ ಇಲ್ಲ, ಎಲ್ಲ ಪಾಪನೇ ಮಾಡ್ತಾ ಇರ್ತೀವಿ. ನೀನು ನಮ್ಮ ಹೃದಯದಲ್ಲಿ ಕೂತಿದ್ದಿ. ಆ ಕಾರಣ ನೀನಾದರೂ ಮನೆ ಸ್ವಚ್ಛ ಇಟ್ಕೊಂಬೋದು ಬೇಡ, ನಮಗೆ ಸದ್ಬುದ್ಧಿ ಇಟ್ಕೊ, ದುರ್ಬುದ್ಧಿ ಕೊಡಬೇಡ ಅಂತಿಷ್ಟು ಹೇಳಿ ಹಾಸಿಗೆ ಬಿಟ್ಟಿದ್ದ ಮೇಲೆ ಇಷ್ಟು ಜನ ನೋಡ್ಬೇಕಂತೆ. ಶ್ರೋತ್ರಿಯಂ ಶುಭಗಾಂ ಗಾಂಚ ಗುರುಂ ಅಗ್ನಿಚಿತಂ ತಥಾ ಪ್ರಾತರುತ್ಥಾಯಪ್ಪಸ್ಯ ಸ ಆಪದ್ಭ್ಯ ಪ್ರಮುಖ್ಯತೆ. ಬೆಳಿಗ್ಗೆ ಎದ್ದ ಶ್ರೋತ್ರಿಯ ಅಂತಂದ್ರೆ ಯಜ್ಞಯಾಗಾದಿಗಳು, ಸಂಧ್ಯಾವನ ತ್ರಿಕಾಲ ಸಂಧ್ಯಾವನ, ಸಾಲಿಗ್ರಾಮಾದಿ ಪೂಜೆಗಳು, ನೈವೇದ್ಯ ವ್ಯವಸ್ಥೆ ಮಾಡಿ ಊಟ ಮಾಡಬೇಕು. ಅವರಿಗೆ ಶ್ರೋತ್ರಿಯ. ಅಷ್ಟು ಮಾಡೋದು ಸಾಲು, ವೇದಾಧ್ಯಯನ ಮಾಡಬೇಕು. ಶ್ರೋತ್ರಿಯನ್ ಛಂದೋ ಅಧೀತೆ ಅಂತ ಒಂದು ಮಾತು. ವೇದಾಧ್ಯಯನ ಯಾರು ಮಾಡ್ತಾರೆ ಅವರಿಗೆ ಶ್ರೋತ್ರ. ಇಂತಹ ವ್ಯಕ್ತಿ ದರ್ಶನ ಸ್ವರ್ಣ ಮಾಡಿಕೊಡುತ್ತಾರೆ. ಶುಭಲಾಂ ಪತಿವೃತ ಶಿರೋಮಣಿಯನ್ನ ತ್ಯಾಗಿಸ್ಕೊಳ್ಳು. ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಅಹಲ್ಯ, ದ್ರೌಪದಿ, ತಾರಾ ಇಬ್ಬರು. ಬೃಹಸ್ಪತ್ಯಾಚಾರ್ಯ ಹೆಂಡತಿ, ದೇವ್ರ ಹೆಂಡತಿ ತಾರಾ, ವಾಲಿ ಹೆಂಡತಿ ತಾರಾ ಸೀತಾ ಅಂತ ಹಾಕ್ತಾರೆ. ನಿತ್ಯ ಮುಕ್ತನಿಗೆ ಇಲ್ಲಾಗಿ ಸೇರಿಸ್ಬೇಕು. ಸೀತಾ ಅಲ್ಲ. ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ, ಮಹಾಪತಿವೃತ ಶಿರೋಮಣಿ ಮಂಡೋದರಿ. ಈ ಪಂಚ ಕನ್ಯಾ ಸ್ವರೇ ನಿತ್ಯ. ಪಂಚನು ಕನ್ಯಾನೇ ಇಲ್ಲ, ಮದುವೆ ಮಾಡಿಕೊಂಡು ಮಕ್ಕಳು ಹಡೆದವರೆಲ್ಲ ಕನ್ಯಾ ಹೇಗೆ ಅಂತಾರೆ ಅಂತ ಕೇಳಿದ್ರೆ ಅಲ್ಲಿ ಪದಚ್ಛೇದ ಮಾಡ್ಕೊಂಡು ಪಂಚಕಂ ನಾ, ಅದು ಕನ್ಯಾ ಆಗ್ಬಿಟ್ಟಿದೆ. ಪಂಚಕಂ 5 ಪತಿವೃತ ಶಿರೋಮಣಿಯಿಂದ ನಾ ನರವು ನರಹ ಮನುಷ್ಯನಾದವನು ಸ್ವರೇ ನಿತ್ಯ ಮಹಾಪಾತಕ. ನಮ್ಮ ಪಾತಕಗಳೆಲ್ಲ ಪರಿಹಾರ ಆಗುತ್ತಂತೆ. ಕೆಲವರು ಹೆಸರು ಹೇಳುವುದು ಸಾಕು. ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಅಂದ್ರೂ ಪವಿತ್ರ ಅಂತಾರೆ. ಸತ್ಯಪ್ರಮಾದ ಗುರುಭ್ಯೋ ನಮಃ ಅಂದ್ರೆ ಸಾಕು. ಕೆಲವರು ಹೆಸರು ಹೇಳಿಬಿಟ್ರೆ ಪಾಪ ಎಲ್ಲ ಪರಿಹಾರವಾಗುತ್ತೆ. ಇನ್ನು ಯಾರ್ಯಾರು ನೋಡಬಾರದು, ಪಾಪಿಷ್ಟಂ, ಯಾವಾಗಲೂ ಪಾಪ ಮಾಡೋ ಮುಂದೆ ಗಂಡನ್ನು ನೋಡಬಾರದು. ದುರ್ಭಗಂಚ, ಕಂಡಲ್ಲಿ ಹೋಗಿ ಹೆಣ್ಣು ಮಕ್ಕಳನ್ನ ನೋಡಬಾರದು. ಮತ್ತು ಹೆಂಡ ಕುಡ್ಕೊಂಡು ನೋಡಬಾರ್ದು. ನಗ್ನಂ, ಬರಿ ಮೇಲೆ ಬರೋರು ಅದನ್ನ ಲುಂಗಿ ಉಟ್ಕೊಂಡು ಬಂದ್ರು ಬರಿ ಮೇಲೆ ಬಂದಾರೆ. ಲುಂಗಿ ಉಟ್ಕೊಬಾರದು. ಅಕಚ್ಚ ಪುಚ್ಚಕಚ್ಚವ ನಗ್ನಯೇವ ನ ಸಂಶಯ ಅಂತ ಧರ್ಮಶಾಸ್ತ್ರ ನೋಡಿ. ಅಕಚ್ಚ ಅಂತಂದ್ರೆ ಕಚ್ಚೆನೇ ಹಾಕೊಳ್ಳೋದೇನೇನು, ಪುಚ್ಚ ಕಚ್ಚ. ಕೆಲವರು ಹೀಗೆ ಬಿಟ್ಟುಬಿಟ್ಟಿರ್ತಾರೆ, ಸಿಗಿಸ್ಕೋಬೇಕಾದ್ರೆ ಪುಚ್ಚ ಒಂದು ಇದು ಮುಂದೆ ಬಂದಿರಬಾರ್ದು. ಇವಿಬ್ಬರು ಕೂಡ ನಗ್ನನೇ ಅಂತ ಕರೀತಾರೆ. ಹಾಗೆ ನಗ್ನ ಅಂಥವ್ರು ಕೋಟಿ ಜನ ಇದ್ದಾರೆ. ಉನ್ಮತ್ತನಾಶಕಂ, ಮೂಢಕ, ಇಂಥವನ್ನೆಲ್ಲ ಪ್ರಾತಃ ನಪಸ್ಸೆ, ಬೆಳಿಗ್ಗೆ ಎದ್ದು ನೋಡಬಾರ್ದು. ನದೀಂ ಪುರುಷಂ ಧಾರ್ಮಿಕಂಚ, ಏನೋ ಕೃಷ್ಣಾ ನದಿ, ಗಂಗಾ ನದಿ ಇಲ್ಲಂತೂ ಇಲ್ಲ, ಸ್ಮರಣ ಮಾಡಿದ್ರೆ ಸಾಕು. ಪುರುಷಂ ಎತ್ತು, ಧಾರ್ಮಿಕ ವ್ಯಕ್ತಿ. ಮೃದಂಗಂ, ನಿಮ್ಮನೆ ಮೃದಂಗ ಇದೆ ನೋಡಿ, ಬರ್ತೀನಿ ಬರ್ತಾರೆ ಅಂಗೂರಿ ಇದೆ. ಇನ್ನೇನ್ರಿ ದಾಸರಾಯರು ಬಿಟ್ಟು ಮೃದಂಗಂ. ದರ್ಪಣಂ, ಕನ್ನಡಿ. ಮಣಿ, ಒಳ್ಳೆ ಬೆಲೆಬಾಳುವ ಮಣಿ ಇದ್ದರೆ ಅದನ್ನು ಜ್ಞಾಪಿಸ್ಬೋದು. ಗುರುಮಗ್ರಂ ರವಿಂ ಪಶ್ಯನ್ ನನಸ್ಯೇನ್ ಪ್ರಾತರೇವಹಿ. ಇದನ್ನ ಬೆಳಿಗ್ಗೆ ಇದ್ದು ನೋಡಿದ್ರೆ ಅವ್ರು ಯಾವ ಅನಿಷ್ಟನೂ ಆಗೋರ ಅಂಥೇಳಿ ಶೌಚ ವಿಚಾರ. ಶುದ್ಧಿ ಶೌಚಯತ್ನಂ ಸದಾ ಕುರ್ಯಾತ್ ಶೌಚಮೂಲೋಹಿ ದ್ವಿಜ. ಸ್ವಚ್ಛ ಮಲಮೂತ್ರ ವಿಸರ್ಜನೆ ಮಾಡಿ ಕಾಲು ತೊಳ್ಕೊಬೇಕು. ಊಟ ಆದ್ಮೇಲೂ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಎಲ್ಲ ಕಡೆ ಊಟ ಮಾಡ್ತಾರೆ, ಆಮೇಲೆ ತೊಟ್ಟೆ ಇರ್ತಾರೆ, ಅಲ್ಲೇ ಬಾಯಿ ಕೈ ತೊಳ್ಕೊಂಡು ನೀವು ಒರೆಸ್ಕೊಂಬರ್ಬೇಕು. ಕಾಲೇ ತೊಳ್ಕೊಬೋದು.
ಕಾಲು ತೊಳ್ಕೊಂಡಿಲ್ಲ ಅಂದರೆ ಅವನ ಅಪವಿತ್ರನೇ ಅವನು. ಹಾಗಾಗಿ ಊಟ ಮಾಡಿದ ಮೇಲೆ ಬಾಯಿಲಿ ಏನು ತಿಂದರೂ ಕೂಡ ಬಾಳೆಹಣ್ಣು ಕಚ್ಕೊಂಡು ತಿಂತಾ ಇರ್ತಾರೆ. ನಿಮ್ಮಿಂದಲೇ ನೀವು ತಿಂದಂಗಾಗಿಲ್ವ? ಮುರು ತಿಂದು ಏನು ಆಗೋ ರೋಗ ನಿಮಗೆ. ಬಾಳೆಹಣ್ಣಿನ ಮುರಿದು ಕೊಡೋದು ಬಾಯಿಲ, ಇಲ್ಲಾಂದರೆ ನಿನ್ನ ಎಂದಿಲನ್ನೇ ನೀವು ತಿಂದಂಗಾಗುತ್ತೆ. ಮತ್ತು ಊಟದ ಎಲೆಯಲ್ಲಿ ನಾವು ಎಂದಿನ ನಾವೇ ತಿಂದಂಗೆ ಆಗುತ್ತಲ್ಲ ಅಂತಂದರೆ ಎಂದಿಲ್ಲ. ಅದಕ್ಕೆ ಪರಿಚಯಿತನೆಯನ್ನು ಮಾಡಿ ಚಿತ್ರಾವತಿ ಇಟ್ಟು ಪ್ರಾಣಾವತಿ, ಪ್ರಾಣಾಯಸ್ವ, ಅಪಾನಾಯಸ್ವ, ಗಾನಾಯಸ್ವ ಹೇಳ್ಕೊಂಡು ಒಂದೊಂದು ತುತ್ತಿಗೂ ತುಳಸಿದ ಸಮೇತ ತಗೋಬೇಕು. ಪ್ರಾಣಾಯಸ್ವ, ಅಪಾನಾಯಸ್ವ, ಅಪಾನಾಯಸ್ವ 6 ತುಳಸಿ. ಮೊನ್ನೆ ಪೇಪರಲ್ಲಿ ನೋಡಿದೆ, ವಿಜಯವಾಣಿ ತಿಳ್ಕೊಂಡು ಅದರಲ್ಲಿ ದಿನ 5 ತುಳಸಿ ಯಾರು ತಗೊಳ್ತಾರೆ ಅವ್ರಿಗೆ ಆದಷ್ಟು ರೋಗಗಳು ಬರೋದಿಲ್ಲ. ಈ ಕಂಡುಕೊಂಡಾರೆ ನಮ್ಮ ಪ್ರಾಚೀನರು ಮೊದಲೇ ಹೇಳ್ಬಿಟ್ಟ. ಚೈತ್ಯ ಶೌಚಮೂಲೋ ಯಥೋದ್ವಿಜ ಶೌಚಾಚಾರ ವಿಹೀನಸ್ಯ ಸಮಸ್ತ ನಿಷ್ಫಲಾಕರ್ಯ. ಶೌಚಾಚಾರ ಯಾರು ಇರೋದಿಲ್ಲ ಅವನು ಏನು ಮಾಡಿದ್ರು ಬರ್ತಾರೆ. ಗುಡಿಗೆ ಹೋಗೋದ್ರು ಬರ್ತಾರೆ. ಕಾಲು ತೊಳ್ಕೊಂಡು ಹೋಗ್ಬೇಕು, ಬಾಯಿ ತೊಳ್ಕೊಂಡು ಹೋಗ್ಬೇಕು. ಊಟ ಆದ್ಮೇಲೆ ಆಚರಣೆ ಮಾಡಬೇಕು, ಕಾಲು ತೊಳ್ಕೊಂಡು ಆಚರಣೆ ಮಾಡಬೇಕು. ಅಂದರೆ ಶುದ್ಧ ಆಗ್ತಾನೆ. ಇಲ್ಲಾಂದ್ರೆ ಅವನು ಎಂಜಲ್ ಮನುಷ್ಯ, ಎಂಜಲ್ ಮೂರ್ಖ. ಮೃಜ್ಜಲಾಭ್ಯಾಂ ಕೃತಂ ವಾಕ್ಯಂ ಭಾವಶುದ್ಧಿ ಪ್ರಯಾಂತರ. ಒಳಗೆ ಸದ್ಬುದ್ಧಿ ಇರಬೇಕು. ಮತ್ತೆ ಮಣ್ಣಿಂದ ನೀರಿಂದ ಮಾಡೋದಕ್ಕೆ ಅದೊಂದು ಸ್ವಚ್ಛ ಬಾಕ್ಯ ಶೌಚ ಅಂತ ಕರೀತಾರೆ. ಗ್ರಾಮ ಹಳೆ ಕಾಲದಲ್ಲಿ ಎಟ್ರಿನ್ ಇರಲಿಲ್ಲ, ಊರ ಹೊರಗೆ ಹೋಗಬೇಕು. ಆ ಸಮಯದಲ್ಲೇ ಇವರು ಬರದಾಗ ಆಗಿತ್ತು. ಇವಾಗ ಮನೆಗೂ ಮಾಡಿಬಿಟ್ಟಿದ್ದಾರಂತೆ. ಯಾಕಂದರೆ ಊರ ಹೊರಗಿಂದ ಹಳ್ಳಿ ಇದ್ದರೆ 100 ಹೆಜ್ಜೆ ಹೋಗಿ ಮತ್ತೆ ಕಾಲು ತೊಳಗೆ ಮತ್ತು ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡ್ಬರ್ಬೇಕು. ದೊಡ್ಡೂರಿದ್ದರೆ 100 ಹೆಜ್ಜೆ ಹೋಗಬೇಕು. ಯಜ್ಞೋಪವೀತನ್ನ ಕಿವಿಗೆ ಹಾಕೋಬೇಕು. ಯಾಕಂದರೆ ಬ್ರಾಹ್ಮಣನ ಬಲಗಿ ಮೇಲೆ ಗಂಗಾದ ನದಿಗಳ ಸನ್ನಿಧಾನ ಇರ್ತದೆ. ಅದು ಪವಿತ್ರ ಸ್ಥಾನ ಆದ ಕಾರಣ ಅದನ್ನು ಶೌಚ ಮಾಡಿಕೊಂಡು ತಲೆಗೆ ಬಟ್ಟೆ ಸುತ್ಕೋಬೇಕು ಅಂತ ಹೇಳ್ತಾರೆ. ಗಚ್ಚೇದ್ ಗ್ರಾಮಾನ್ ಬಹಿರ್ ಪಶ್ಚಾತೆ ಹರಟೆ ಹೊಡಿತಾ ಕಡಿಯೋರು ಹರಟೆ ಹೊಡಿತಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ಮಾತೇ ಆಡಬಾರದು. ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ವಾಕ್ಯತೋ ನಿಹಿತೇಂದ್ರಿಯ ನೈಋತ್ಯ ಪಶ್ಚಿಮೇಥಾವ ಶುಚಿದೇಶ ಪವಿತ್ರವಾದ ಸ್ಥಳ ಇರಬಾರದು. ಜನಗಳು ಕೂಡುವ ಸ್ಥಳ, ಗಿಡಗಳ ನೆರಳು ಇರ್ತದೆ, ಅಲ್ಲಿ ಕೂತ್ಕೋಬಾರದು. ಅಲ್ಲಿ ಕೂತ್ಕೊಂಡು ಮತ್ತೆ ಜನಗಳು ಹೆಂಗೆ ಕೂಡ್ಬೇಕಾರೆ ನೋಡಿದ್ರೆ ಕೂತ್ಕೊಂಡ್ಬಿಡ್ತಾರೆ, ಕಾಲಿಟ್ಟು ಬಿಡ್ತಾರೆ, ಸಾಯ್ತಾರೆ, ಬೈಬಿಡ್ತಾರೆ ನಿನ್ನ. ಹಾಗಾಗಿ ಎಲ್ಲಿ ಜನಗಳು ಕೂಸುಗೀತು ಮಾಡ್ತಾರೆ ಅಂಥ ಸ್ಥಳದಲ್ಲಿ ಹೋಗಬಾರದು. ವಿದಾರಿ ಅಂತ ಅಷ್ಟೇ ಅಲ್ಲ, ಭೂಮಿಯನ್ನು ತೋಡಿ ಅಲ್ಲಿ ಹೋಗಿ ತಿರ್ಗಾ ಮಣ್ಣು ಮುಚ್ಚಿ ಬರಬೇಕು. ಇನ್ನೊಬ್ಬರಿಗೆ ನಾವು ನಮ್ಮಿಂದ ಕಷ್ಟ ಆಗೋದು ಹೇಗೆ ಹೇಳ್ತಾರೆ ನೋಡು, ಮುಚ್ಚಿ ಬಿಡೋಣ ಅಂತೇಳಿ ಜನ ಅನ್ಕೋಬಾರ್ದು ನಿಮಗೆಲ್ಲ. ಮತ್ತೆ ನೈಋತ್ಯಕ್ಕೆ ಮುಖ ಮಾಡಬೇಕು. ಸೂರ್ಯನ ಅಭಿಮುಖವಾಗಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಹಾಗೆಲ್ಲ ಕೃತ್ವ ಯಜ್ಞೋಪವೀತಂತು ಪೃಷ್ಠತಃ ಕರ್ಣಲಂಬಿತ ಅಂತರ್ಧಾಯ ತೃಣೇರ್ಭೂಮಂ ಶಿರ ಪ್ರಾಕೃತ್ಯ ವಾಚಸ ಮೂತ್ರ ಪುರೀಷೇ ಚ ರಾತ್ರೌ ಚೇತ್ ದಕ್ಷಿಣಾಮುಖ. ರಾತ್ರಿಯಲ್ಲಿ ಹೋಗಬೇಕು ಅಂದರೆ ದಕ್ಷಿಣಕ್ಕೆ ಅಭಿಮುಖವಾಗಿ ಕೂತ್ಕೋಬೇಕು. ಪ್ರಾತಃ ಕಾಲದಲ್ಲಿ ಎಂದರೆ ನಿವೃತ್ತಿ ದಕ್ಷಿಣಾಮುಖವಾಗಿ ಕೂತ್ಕೋಬೇಕು. ಉತ್ಸರ್ಗೇದು ಪುರುಷಸ್ಯ ಮೂತ್ರಸ್ಯ ವಿಸರ್ಜನೆ ಇಷ್ಟೇ 4 ಜನ ನಿಂತ್ಕೊಂಡು ಮೂತ್ರೋತ್ಸರ್ಜನೆ ಮಾಡಬಾರ್ದು. ಪ್ಯಾಂಟ್ ಹಾಕ್ಕೊಂಡಿರ್ತಾರೆ, ಕೂತ್ಕೊಳ್ಳಿ ಬರೋಣ ನಿಂತ್ಕೊಂಡೇ ಮೈಕೊಂಡ್ಬಿಡ್ತಾರೆ. ನೀರಿಲ್ಲ ಬೇರಿಲ್ಲ, ಪ್ಯಾಂಟ್ ತುಂಬ ಇದು. ಆ ಪ್ಯಾಂಟ್ ಹಾಕ್ಕೊಂಡು ದೇವಾಲಯಕ್ಕೆ ಹೋಗ್ತಾರೆ. ಇವನೇನು ಪವಿತ್ರ ಅಪವಿತ್ರನಾಗಿ ಹೋದಂಗೆ ಆಗಿಲ್ವಾ ಅಂತಾರೆ. ವಿಷ್ಣು ಪುರಾಣೆ ಉತ್ಸರ್ಗೇ ವೈ ಪುರುಷಸ್ಯ ಮೂತ್ರಸ್ಯ ವಿಸರ್ಜನೆ ಇಷ್ಟೇತನ ಅತಿಚಿರಂ ತತ್ರ ನಚ ಕಿಂಚಿತ್ ಉದೀರಯೇ. ಹರಟೆ ಹೊಡಿತಾ ಮಾತಾಡ್ದ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಮತ್ತೆ ಇದು ವಿಷ್ಣು ಪುರಾಣದ ಮಾತಿದು. ಮೃತ್ತಿಕಾ ಶೌಚ ವಿಷಯ ಶಾತಾತಪಃ ಶುಚಿ ದೇಶಾಚ್ಯ ಸಂಗ್ರಾಹ್ಯ. ಹಿಂಗೆಲ್ಲ ಸೋಪು ಇರಲಿಲ್ಲ, ಮಣ್ಣು ತಗೊಂಡ್ಬಂದು ಮೃತ್ತಿಕಾ ಸಂಜನ ಅಂತ ಕೈಗೆ 5 ಸಾರ್ತಿ ಮಣ್ಣು ಹಚ್ಕೊಂಡು ಸ್ನಾನ.
ಆಮೇಲೆ ಮಲಮೂತ್ರ ವಿಸರ್ಜವಾಗಿ ಇಂದ್ರಿಯಗಳಿಗೆ ಮಣ್ಣನ್ನು ಹಚ್ಕೋಬೇಕು. ವಿಪ್ರೇ ಗೌರವ ಪ್ರೋ ನಮಗೆ ಬಿಳಿ ಮಣ್ಣು ಬ್ರಾಹ್ಮಣನಿಗೆ, ವೈಶ್ಯಸ್ಯ ಹರಿತ ಕ್ಷತ್ರೆ ರಕ್ತ ಕ್ಷತ್ರಿಯ ವ್ಯಕ್ತಿಗೆ ಕೆಂಪು ಮಣ್ಣಿಂದ ಶುದ್ಧಿ ಮಾಡ್ಕೋಬೇಕು, ವೈಶ್ಯ ಹಳದಿ ಮಣ್ಣಿಂದ, ಮತ್ತು ಶೂದ್ರ ಕರಿ ಮಣ್ಣಿಂದ. ಕೃಷ್ಣ ಸ್ತ್ರೀ ಶೂದ್ರ ಇವರಪಿ ನಮ್ಮ ಮೂರಲ್ಲಿ ಒಂದೇ ಥರ ಅಂತೀರ, ಯಾವುದಿದೆ ಅದು ಮಾಡ್ಕೊಳ್ರ, ವಿಶೇಷ ಇದಪ್ಪ ಅಂತ ಹೇಳ್ತಾರೆ. ಶೈವತಂತ್ರ ಪ್ರಶಸ್ತಾಸ್ಯ ತಥಾ ಶೌಚ ವಿಧೀಯ. ಯಾವ್ಯಾವ ನಿಮ್ಮಲ್ಲಿ ಬರೀ ಎರೆಮಣ್ಣೆ ಇರ್ತದೆ, ಅಲ್ಲಿ ಬಿಳಿ ಮಣ್ಣು ಎಲ್ಲಿ ಸಿಗುತ್ತೆ, ಎರೆಮಣ್ಣೆ ಹಚ್ಕೊಂಡ್ರೆ ಶುದ್ಧ ಆಗಿದೆ. ಗೃಹೀತ ಶಿಸ್ತಾಯ ಗಂಧಲೇಪಕರಂ ಕುರ್ಯಾತ್ ಲಿಂಗ ಶೌಚಂ ಸದಾ ಕಾರ್ಯಂ ಆರ್ದ್ರ ಆಮಲಕ ಮಾತ್ರ ಮೂತ್ರ ಶೌಚೇತ ಮೃತ್ತಿಕಾ. ನೆಲ್ಲಿಕಾಯಿ ಇರುತ್ತಲ್ಲ ಅಷ್ಟು ಮಣ್ಣು ಅದನ್ನು ತಗೊಂಡು ಮತ್ತೆ ಮೂತ್ರ ಇಂದ್ರಿಯಕ್ಕೆ, ಕೈಗೆ, ಕಾಲಿಗೆ ಇದೆಲ್ಲ ಹಚ್ಕೋಬೇಕು. ಮೇಹನೆ ಮಲ ವಿಸರ್ಜನೆ ಮಾಡಿದಾಗ ಸ್ವಲ್ಪ ಹೆಚ್ಚು ಮಣ್ಣಿರಬೇಕು. ದೇವ ಚತುರ್ದಶಸ್ತಿತ್ರಸ್ತು ಮೃತ್ತಿಕಾದೇಯ ಅಂತ ಕೇಳಿದ್ರೆ ಏಕಸ್ಮಿನ್ ವಿಂಶತಿ ರಸ್ತೆ. ಕೈಗೆ ಕಾಲಿಗೆ 20 ಸಾರ್ತಿ ಮಣ್ಣು ಹಚ್ಕೊಂಡು ನೀರು ಹಾಕಿ ತೊಳ್ಕೋಬೇಕು. ಮತ್ತೆ ನಖಶೋಧನ ಉಗುರು ಸ್ವಚ್ಛತೆ ಇಡಬೇಕು. ತಿಸ್ರಸ್ತು ಪಾದಯೋಹ ಕಾಲುಗಳಿಗೆ 3 ಸಾರ್ತಿ ಹಚ್ಕೋಬೇಕು. ಶೌಚವೈತದ್ ಗೃಹಸ್ಥಾನ ಗೃಹಸ್ಥಾಶ್ರಮಗಳಿಗೆ ಇಷ್ಟು 21 ಸಾರ್ತಿ ಮಣ್ಣು ಹಚ್ಕೋಬೇಕು. ದ್ವಿಗುಣಂ ಬ್ರಹ್ಮಚಾರಿಣ ಬ್ರಹ್ಮಚಾರಿಗೆ 42 ಸಾರ್ತಿ ಮಣ್ಣು ಹಚ್ಕೋಬೇಕು. ತ್ರಿಗುಣಂ ಸ್ಯಾತ್ ಗೃಹಸ್ಥಾನ. ಮತ್ತೆ ವಾನಪ್ರಸ್ಥಾಶ್ರಮಗಳಿರ್ತಾರಲ್ಲ ಅವರಿಗೆ 68 ಸಾರ್ತಿ ಮಣ್ಣು ಹಚ್ಕೋಬೇಕು. ಮತ್ತೆ ಯತೀನ ಅಂತ ಚತುರ್ಗುಣಂ ಸನ್ಯಾಸಿಗಳಿಗೆ 4 ಕೊಟ್ಟು ಹೆಚ್ಚು ಮಣ್ಣು ಹಚ್ಕೊಂತಾನೆ ಸಾಯ್ತಾ ಇರಬೇಕು. ಯದ್ದಿವಾ ವಿಹಿತಂ ಶೌಚಂ ತದರ್ಧಂ ನಿಶಿಕೀರ್ತ. ಹಗಲು ಏನು ಶೌಚ ಹೇಳ್ತಾರೆ, ರಾತ್ರಿ ಕಷ್ಟ ಆಗುತ್ತೆ, ಅರ್ಧ ಮಾಡ್ಕೊಂಡ್ರು ಪರವಾಗಿಲ್ಲ ಅಂದ್ರೆ. ತದರ್ಧಂ ನಾಥೋರ್ಯ ಪ್ರಮುಖ ಜ್ವರ ಗಿರ ಬಂದಿರ್ತ ಅವನೇನು ಮಣ್ಣು ಹಚ್ಕೊಂತ ಅಂತಾನೆ, ಆದ ಕಾರಣ ಅವನು ಪದ ಆಗುತ್ತೆ. ಸ್ತ್ರೀಶೂದ್ರಾಣಂ ಅಶಕ್ತಾನಾಂ ಬಾಲಾನಾಂ ಲೋಕನೀತಿನಾಂ ಗಂಧಲೇಪಕ್ಷಯಕರಂ ಶೌಚಂ ಕುರ್ಯಾತ್ ನ ಸಂಖ್ಯೆ. ಅವ್ರಿಗೇನು ಸಂಖ್ಯೆ ಇಲ್ಲ, ಸ್ವಚ್ಛ ಆದರೆ ಸಾಕು, ದುರ್ವಾಸನೆ ಬರದಿದ್ದರೆ ಸಾಕು. ಅರಣ್ಯೆ ನಿರ್ಜಲೆ ರಾತ್ರೋ ಚೋರೋ ಆಲಾಪಲಯಪತಿ ಕೃತ್ವಾ ಮೂತ್ರ ಪುರುಷೇಚ ದ್ರವ್ಯಹಸ್ತವರು. ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಹಿಂದೆಲ್ಲ ರೈಲು ಬರ್ತಿರೋದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕಲೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೇಕಾಗ್ತದೆ ತಿರುಪತಿಗೆ. ಮತ್ತೆ ಕಳ್ಳ ಕಾಕರ ಭಯ ಇರುತ್ತೆ ಅಂತ ಗೊತ್ತಾದಾಗ ಮೂತ್ರೋತ್ಸರ್ಜನವನ್ನು ಮಾಡಿ ಒಂದು ವಸ್ತು ಮುಟ್ಟಿದ್ರು ಪರವಾಗಿಲ್ಲ, ಬಲಗೈ ಮುಟ್ಟಿಕೊಂಡು ಮುಟ್ಟರೆ ಶುದ್ಧ ಆಗಿಬಿಡ್ತೀವಿ. ಮನೆಗೆ ಹೊತ್ತೊಟ್ಟ ಕಾಲು ಹೋಗ್ಬೇಕು, ಆಮೇಲೆ ಸೀದಾ ದೇವ್ರ ಮನೆಗೆ ಹೋಗಬಾರ್ದು. ದಾರಿಲಿ ಇದು ಮಾಡಿ ನೀರು ಸಿಗೋದೆಲ್ಲ ಕಷ್ಟ ಅಂತ ತಿಳ್ಕೊಂಡು ನಿಮಗೆ ಹೇಳಿದ್ದೀವಿ. ಅಥವಾ ಆಚಮನ. ಆಚಮನ ಯಾವಾಗ ಮಾಡಬೇಕು, ಆಚಮನ ಎಷ್ಟು ರೀತಿಯಾಗಿ ಮಾಡಬೇಕು. ಗಂಗಾದಿ ಕುರ್ಯಾತ್ ಪ್ರವಾಹಾದಿಮುಖ. ಇನ್ನ ನದಿ ಹರಿತಾ ಇರುತ್ತಲ್ಲ, ಅದಕ್ಕೆ ಬೆನ್ನು ಮಾಡಿ ಕುಳುಕ್ತಾ ಇರ್ತಾರೆ ಅವರು. ನದಿಗೆ ಅಭಿಮುಖವಾಗಿಯೇ ಸ್ನಾನ ಮಾಡೋದು, ಅದಕ್ಕೆ ಬೆನ್ನಿಟ್ಟು ಮಾಡಬಾರ್ದು. ಆ ದೇವತೆಗಳಿಗೆ ಬೆನ್ನಿಟ್ಟಾಡ್ತಾರೆ ಗಂಗಾದಿ ನದಿಗಳಿಗೆಲ್ಲ. ಹಾಗಾಗಿ ಮಾಡಬೇಕು. ದಂತಧಾವನ ವಿಧಿರುಕ್ತ ಅಪಸ್ತಂಭೇನ ಪುರೋದಯ ದ್ರವೇಹಿ ಅದ್ಯಾತ್ ನೋದಿತೆ ಅಸ್ತಮಿತೆ ಇರವು. ಹಲ್ಲು ಸೂರ್ಯೋದಯಕ್ಕೆ ಮೊದಲು ತಿಳ್ಕೋಬೇಕು. ಉದಯ ಆದಮೇಲೆ ಅಸ್ತಮ ಆದಮೇಲೆ 2 ಸಾರ್ತಿ ತಿಳ್ಕೊಂಡ್ರಿ ಬಂದಿರ್ತಾರೆ. ಖರ್ಚಾ ಇರಬೇಕಲ್ಲ, ಕಾಲಿಗೆ ಇಟ್ಟು ಅದು ಇದು ಪೇಸ್ಟ್ಗಳು ದಿನಕ್ಕೆ 2 ಸಾರ್ತಿ ತಿಳ್ಕೋಬೇಕು. ಅದು ಬೇಗ ಮುಗಿದೋಗುತ್ತೆ, ನಮಗೆ ವ್ಯಾಪಾರ ಆಗುತ್ತೆ ಅಂತ. ಹಾಗಾಗಿ ಒಂದೇ ಸಾರ್ತಿ ಹಲ್ಲು ತೆಕ್ಕೊಂಬೋದು. ದಂತಧಾವನ ವಿಧಿ. ಇನ್ನು ಪುರೋದಯ ಪ್ರಾಗೇವ ದೀಕ್ಷಿತೋ ಬ್ರಹ್ಮಚಾರಿ ಚ ಯತಿ ವಿಧವಾನರಿ ನಾರಿ ನಿತ್ಯಮಧ್ಯ ದಂತಕಾಷ್ಟಂ ತ್ರಿಜನ್ಮಸು ವಿವರ್ಜಯೇತ್. ತ್ರಿಜನ್ಮಸು ಜನ್ಮಜನ್ಮಸು ಅಂತ ಅರ್ಥ. ದಂತಾನಂ ಶೋಧನಂ ಕಾರ್ಯಂ. ದಂತಕಾಷ್ಟಗಳು ವಜ್ರದಂತಿಂತ ಇರ್ತದೆ, ಬಹಳ ಮೃದು. ಹೊರತಾಗಿ ಹುಣಸೆ ಕಟ್ಟಿಗೆಯಿಂದ ತಿಕ್ಕೋಬಾರ್ದು. ಮತ್ತು ಚೂರಿ ತೊಗರಿ ಕಟ್ಟಿಗೆ ಇದೆಲ್ಲ ಅದರಿಂದ ತಿಕ್ಕೊಂಡ್ರೆ ಕಿತ್ತೋಗುತ್ತೆ, ಅಷ್ಟೇ ರಕ್ತ ಬಂದ್ಬಿಡ್ತದೆ. ಕಾರ್ಪಾಸಂ
ಹತ್ತಿ ಕಟ್ಟಿಗೆ ಅದರಿಂದ ತಿಕ್ಕೋಬಾರ್ದು. ತಿಂತ್ರಿಣಿ ಅಂದರೆ ಹುಣಸೆ ಕಟ್ಟಿಗೆಯಿಂದ ಬಿಟ್ಟುಬಿಡ್ಬೇಕು. ದಂತಾನಾಂ ಶೋಧನ ಕಾರ್ಯ ಕಾಷ್ಟೇ ಇರುತ್ತೆ ಯಥಾವಿಧಿ. ಮತ್ತು ಯಾವಾಗ ಹಂತಕ್ಕೋಬಾರ್ದು? ಪ್ರತಿಪದಾ ದಿವಸ, ಷಷ್ಠಿ ದಿವಸ, ಚತುರ್ದಶಿ ದಿವಸ, ಅಷ್ಟಮಿ ದಿವಸ, ಪೌರ್ಣಿಮಾಯಾಮ್, ಸಂಕ್ರಮಣದಲ್ಲಿ, ಶ್ರಾದ್ಧೆ, ಜನ್ಮದಿನ, ಹುಟ್ಟಿದ ಹಬ್ಬದ ದಿವಸ. ನೀವು ಯಾವತ್ತು ಹುಟ್ಟಿರ್ತೀರಿ ಅವತ್ತು. ನವಮ್ಯಾಂ ಭಾನುವಾಸರೆ ದಂತಕಾಷ್ಟಂ ವಿವರ್ಜನೆ. ಇಷ್ಟು ದಿವಸ ಹಲ್ ತಿಕ್ಕೋಬಾರ್ದು. ವಾಸನೆ ಬರುತ್ತಲ್ರಿ, ಏನು ಮಾಡಬೇಕು ಅಂತ ಹೇಳಿದ್ರೆ ನಿಷಿದ್ಧ ದಿವಸ ಕುರಿಯಾದ ಗಂಡೂಷಾನ್ ದ್ವಾದಶ ಇವತ್ತು ಯಾವತ್ತು ಮಾಡಬೇಡ ಅಂತಾರೆ. 12 ಸರ್ತಿ ಬಾಯಿ ಮುಕ್ಕುಡಿಸಿ ಎಲ್ಲೋ ಸ್ವಚ್ಛ ಆಗಬೇಕು ಹೇಳ್ತಾ. ಅದೂ ಕೂಡ ಆಗಿಲ್ಲ. ತೃಣಪರ್ಯಾದ್ರಿ ಕಾರ್ಯ, ಎಲೆ, ಮಾವಿನ ಎಲೆಯಿಂದ, ಹಲಸಿನ ಎಲೆಯಿಂದ ತಿಕ್ಕೊಳ್ಳಿ, ಸ್ವಚ್ಛ ಆಗುತ್ತೆ. ಅವಾಂ ಏಕಾದಶಿ ವಿನ, ಏಕಾದಶಿ ತಿಕ್ಕೋಬಾರ್ದು, ಅಮಾವಾಸ್ಯೆ ತಿಕ್ಕೋಬಾರ್ದು. ತಯೋರಪಿ ಚ ಕರ್ತವ್ಯಂ ಜಂಬೂ ರಸಾನ ಪರ್ಣಕೈಹಿ. ಜಂಬೂ ಅಂದರೆ ನೇರಳೆ ಎಲೆ, ಮಾವಿನ ಎಲೆಯಿಂದ ಏಕಾದಶಿ, ಅಮಾವಾಸ್ಯೆ, ಶ್ರಾದ್ದ ದಿವಸ ತಿಕ್ಕೊಳ್ರಿ. ಪೇಸ್ಟು ದಂತವೇನೆ ಕಿತ್ತಬಾರದು. ನಿಷೇಧ ದಂತಕಾಷ್ಟಸ್ಯ ಭೋಜನ ಅಂತೆ ಅಖಿಲ ಊಟ ಆದಮೇಲೆ ಹಲ್ ತಿಕ್ಕೊಳ್ಳೇಬಾರದು. ಮೊದಲೇ ಎಲ್ಲ ಮಾಡಿಬಿಟ್ಟಿರ್ತಲ್ಲ. ಪತ್ರ ಇರುವ ದ್ವಾದಶೇರ್ದಂತಾನ್ನೇ ಗಂಡೂಷೈ ಶೋಧಯದ್ಯದಿ ದ್ವಾದಶಾಂಗುಲಿಕಂ ವಿಪ್ರೆ ಕಾಷ್ಟಮಾವರು ಮನೀಷಿಣಃ. ಮತ್ತು ಬ್ರಾಹ್ಮಣ 12 ಇಂಚು ದೊಡ್ಡದಿರಬೇಕು ಆ ಕಟ್ಟಿಗೆ. ಕ್ಷತ್ರ ವಿಟ್ ಶೂದ್ರ ಜಾತಿನ ಚಿಕ್ಕದಾದರೂ ಪರವಾಗಿಲ್ಲ. ಚತುರಂಗ ಹೆಣ್ಮಕ್ಳಿಗೆ 4 ಇಂಚು ಇರಬೇಕು. ಚತುರಂಗರ ಮಾತಾಡಿ ನಾರೀಣಾಮಿತಿ ನಿಶ್ಚಯಾತೆ. ಪ್ರಕ್ಷಾಲ್ಯ ಪಾಲು, ಇನ್ನು ಕೈಕಾಲೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ದಕ್ಷಿಣ ಬಾಹ ಮುದ್ರಿತ ಕೃತ್ವ ಜಾನ್ವಂತರಾಯತಃ ಸ್ಥೂಲಕಾಷ್ಟಂ ದಂತಧಾವೇ ಶಸ್ತಂ ಪ್ರತೀಚೀಂ ದಕ್ಷಿಣಾನಾಂಚ ವರ್ಜಯೇದ್ ದಂತಧಾವನೆ. ಪಶ್ಚಿಮ ಮುಖ ಮತ್ತು ದಕ್ಷಿಣಾಭಿಮುಖವಾಗಿ ಹಲ್ ತಿಕ್ಕೋಬಾರದು. ಪೂರ್ವಾಭಿಮುಖವಾಗಿ ಹಲ್ ತಿಕ್ಕೋಬೇಕು. ಇನ್ನು ಯಾತ್ಯಾದ್ರಿಂದ ಹಲ್ ತಿಕ್ಕೋಬಾರದು. ಬೊಗ್ಗಿಂದ ತಿಕ್ಕೋಬಾರ್ದು. ಶೂದ್ರಾದಿಗಳ ಬೊಗ್ಗಿಂದ ಹೇಗೆ ಮಾಡಿ, ಬೊಗ್ಗು ಅಂದರೆ ಇಡ್ಲಿಯನ್ನು ಇದು ಮಾಡಿ ಅದರಿಂದ ಹಲ್ ತಿಕ್ಕೋತಾರೆ, ಅದು ತಿಕ್ಕೋಬಾರ್ದು. ವಾಲುಕ ಉಸುವಿಂದ ತಿಕ್ಕೋಬಾರ್ದು, ಎಲೆಯಿಂದ ತಿಕ್ಕೋಬಾರ್ದು. ತೃಣವಸ್ತ್ರ ನಖಾದಿ ಉಗುರಿಂದ ಇದು ಮಾಡಿದ್ರು. ನಕುರ್ಯ ದಂತಕಾಷ್ಟಾಂಶ ಶ್ರೀಕಾಮೋ ದೂಷಿತ ಇರ್ತೀನಿ. ಈ ರೀತಿಯಾಗೆಲ್ಲ ಮಾಡಿದ್ರೆ ಐಶ್ವರ್ಯ ಹೊತ್ತಾಗುತ್ತೆ. ದರಿದ್ರವನ್ನ ಏನಂದ್ರೆ ಹಾಕ್ಬೇಕು. ನಕುರ್ಯ ದಂತಕಾಷ್ಟಂಚ ತೈಲೇ ತಿರಿಸಿದ್ದು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಅಯ್ಯೋ ಮೊಟ್ಟೋಯ್ತು ಹಲ್ ತಿಕ್ಕೋಬಾರ್ದು. ಮೊದಲು ಹಲ್ ತಿಕ್ಕೊಂಡೆ ಎಣ್ಣೆ ಹಚ್ಕೋಬಾರ್ದು. ನಕುರ್ಯ ದಂತಕಾಷ್ಟಂಚ ತೈಲೇ ತಿರಿಸುತ್ತಿದೆ. ಪ್ರಾಂಗುಗಷ್ಟ ಧೃತಿ ಸೌಖ್ಯ. ಪೂರ್ವಾಭಿಮುಖವಾಗಿ ಹಲ್ ತಿಕ್ಕೊಂಡ್ರೆ ಧೈರ್ಯ ಇರ್ತಾ ಇದೆ, ಆರೋಗ್ಯ ಇರ್ತದಾರೆ. ದಕ್ಷಿಣೇನ ತಥಾ ಕಾಷ್ಟಂ ಪಶ್ಚಿಮೇನ ಪರಾಜಯ. ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ನೀವು ಹಲ್ ತಿಕ್ಕೊಂಡ್ರೆ ಯಾವ ಕೆಲಸನೂ ಸರಿ ಆಗುತ್ತೆ, ಎಲ್ಲ ಫೈಲೂರ್ ಆಗಿಬಿಡುತ್ತೆ. ಪೂರ್ವ ದಿಕ್ಕಿಗೆ ತಗೊಳ್ಳಿ, ಆರೋಗ್ಯ ಆಗುತ್ತೆ. ಉತ್ತರೇಣ ಗವಾಂ ನಾಶ ಸ್ತ್ರೀಣಾಂ ಪರಿಜನಶ್ಚ. ಪೂರ್ವೋತ್ತರ ಇದ್ದ ದಿಕ್ಕಿನಾಗೆ ಸರ್ವಾನ್ ಕಾಮಾನ್ ಅವಾಪ್ರಯ. ಪೂರ್ವ ದಿಕ್ಕ ಉತ್ತರ ದಿಕ್ಕಿನಲ್ಲಿ ಮಾಡಿದ್ರೆ ಎಲ್ಲ ಮನೋರಥ ಪರಿಪೂರ್ಣ ಆಗುತ್ತೆ. ಉತ್ತರ ದಿಕ್ಕಿನಲ್ಲಿ ಅಭಿಮುಖವಾಗಿ ತೆಕ್ಕೊಂಡ್ರೆ ನಿಮ್ಮ ಹೆಣ್ಣಂದರಿಗೆ ರೋಗ ಬಂದವರು, ನಿಮ್ಮ ಆಕಳು ಸತ್ತ ಹೋಗುತ್ತೆ. ಲಕ್ಷ್ಮೀ ಸಹಿತಾನಾಂಶ ಪತಿತ ಅಂತೈಜ ಮತ್ತು ಭಾಷಣಿ ಸುನಕಾಂಶ ರಜಸ್ವನಾಂ ಭಿಷಕ್ ಪಾತಕಿ ಚಂಡಾಲಾನ್ನೇ ಅಪ್ರೇಕ್ಷೆ ದತ್ತರಾವಣೆ. ಮನೆ ಹೊರಗೆ ಬಂದು ಹಲ್ ತಿಕ್ಕೊಡ್ತಾರೆ. ಯಾಕಂದರೆ ಹಲ್ ತಿಕ್ಕೋಬೇಕಾದ್ರೆ ನಿಮ್ಮ ಎದುರಿಗೆ ಇಷ್ಟು ಜನ ಇರಬಾರ್ದು. ವೈದ್ಯ ಇರಬಾರ್ದು ನಿಮ್ಮ ಎದುರಿಗೆ. ಆದಮೇಲೆ ಆತಕಿ ಮಹಾಪಾಪಿಷ್ಟ, ಅವ್ರು ನೋಡಿದ್ರೆ ಸ್ನಾನ ಮಾಡಬೇಕ್ರೆ ಅಂತೀರ ಅವನೆದುರಿಗೆ. ಚಂಡಾಲನೆ ಎದುರಿಗೆ, ದಂತಧಾವನೆ ಇವರಲ್ಲೇ ಇರಬಾರ್ದು. ಕಾಶಂಡಿ, ಶುನಕ, ನಾಯಿ ಮತ್ತು ರಜಸ್ವರ ಗುಟ್ಟಾದಾಕಿ ಎದುರಿಗೆ ಹಂತ ಕೂತಿರಬಾರ್ದು. ಆದಮೇಲೆ 12 ಸರ್ತಿ ಬಾಯಿ ಮುಕ್ಕಳಿಸ್ಬೇಕು.
ಓಂಕಾರವನ್ನು ಹೇಳಬೇಕು. ಸ್ತ್ರೀಯರು ಶ್ರೀಕಾರವನ್ನು ಹೇಳಬೇಕು. ದಂತಧಾವನೆ ಉದಯಕಾಲೇ ಯಾ ನಿಷಿದ್ಧಾಕೃತಿ ಸಹ ವರ್ಜ್ಯ. ಅಭ್ಯಂಗೆ ಚೋದದಿ ಸ್ನಾನೆ ದಂತಧಾವನ ಮೈಥುನೆ ಜಾತೆ ಚ ಮರಣೆ ಚೈವ ತತ್ಕಾಲ ಯಾಪಿನಿ. ಇದನ್ನು ಶಾಸ್ತ್ರೀಯ ವಿಚಾರ ಬಿಟ್ಕೊಂಡು ಗುರುತೋ ದೇವತಾ ನೋಡಿದ್ರೆ ನಾವು ಬಾಯಿ ಮುಕ್ಕಳಿಸ್ತೀವಲ್ಲ, ಮುಂದೆ ಎದುರಿಗೆ ಉಗುಳಬಾರ್ದು. ಅಯ್ಯ ಗುರುತೋ ದೇವತಾ ತಿಷ್ಠೆ. ನಿಮ್ಮ ಎದುರಿಗೆ ದೇವತೆಗಳು ಇರ್ತಾರೆ, ರಕ್ಷಣೆ ಮಾಡಿ ಅವ್ರ ಮೇಲೆ ಉಗುಳೋದಾಗೋಣ. ಆಗ ಎದುರಿಗೇನೆ ಉಗುಳಬಾರ್ದು. ದೇವತಾ ತಿಷ್ಠೆ. ದಕ್ಷಿಣೆ ಪಿತೃದೇವತಾ, ಬಲಭಾಗದಲ್ಲಿ ಪಿತೃದೇವತೆಗಳಿರ್ತಾರೆ, ಹೀಗೆ ಉಗುಳಬಾರ್ದು. ಹಾಗಾಗಿ ಗಂಡು ಚಕ್ರ ಬೆಳೆದ ವಾಮಭಾಗ ಎಡಭಾಗದಲ್ಲಿ ಉಗುಳಬೇಕು ಹೊರತಾಗಿ ಬಲಭಾಗದಲ್ಲಿ ಎದುರಿಗೆ ಉಗುಳಬಾರದು. ಆಚಮನೆ ನಿಮಿತ್ತಂ ಪುರಸ್ಕಾರೇಣ ಚೆಂಡ ಯಾವಾಗ ಆಚರಣೆ ಮಾಡಬೇಕು ಅಂತ ಕೇಳಿದ್ರೆ, ಚಂಡಾಲನ್ನು ನೋಡಿದ್ರೆ ಆಚರಣೆ ಮಾಡಬೇಕು, ನಾಯಿಯನ್ನು ನೋಡಿದ್ರೆ ಆಚರಣೆ ಮಾಡಬೇಕು. ಮನೇಲಿ ನಾಯಿ ಇದ್ರೆ ನೋಡಿದಾಗೆಲ್ಲ ಆಚರಣೆ ಮಾಡ್ತಾ ಇತ್ತು. ನಮ್ಮ ಶಿಷ್ಯ ಒಬ್ಬರಿಂದ ಅವನು ತಿರುಗ್ತೇ ದೊಡ್ಡ ಮನೆ. ಆಮೇಲೆ ಎಲೆಕ್ಟ್ರಿಸಿಟಿನ ಆಟದಲ್ಲಿ ಎಲೆಕ್ಟ್ರಿಸಿಟಿ ಇದ್ರೆ ಸಿಕ್ಕಾಪಟ್ಟೆ ಅವರಿಗೆಲ್ಲ ಆಚಾರ್ಯ ನಮ್ಮ ಮನೆಗೆ ಬಂದ್ರಿಂದ ನೋಡಿದ್ರೆ ಮನೆ ತುಂಬ ನಾಯಿಗಳು. ಅಂದರೆ ಇದೇನೋ ನಾಯಿ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾವೆ, ನಮ್ಮ ಜೊತೆಗೆ ಊಟ ಮಾಡ್ತಾವೆ. ಒಂದೇ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡ್ತಾನೆ. ನಾಯಿ ಮುಟ್ಟಬಾರ್ದು. ನಾವು ಅದನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ. ಮನೆ ತುಂಬ ನಾಯಿ ಇಟ್ಕೊಂಡಿದ್ವಿ. ನಾವು ಮನೆ ಒಳಗೆ ಹೋಗಿಲ್ಲ, ಎಲ್ಲ ನಾಯಿ ಓಡಾಡ್ತಾನೆ. ಅಪವಿತ್ರ ನಾಯಿ ಇಲ್ಲೇ ಬರಲ್ಲ, ಮಠಕ್ಕೆ ಬರ್ತೀನಿ, ಏನಾದರೂ ಕೊಡೋ ಇದ್ರೆ ಅಲ್ಲೇ ಕೊಡಿ. ಇನ್ನು ಬೆಂಗಳೂರಲ್ಲಂತೂ ನಾಯಿ ಹಿಡ್ಕೊಂಡು ಕೋರಿ ಹಿಡ್ಕೊಂಡಿರ್ತಾರೆ. ನಾಯಿ ಏನೋ ರಾಯಲ್ ಫ್ಯಾಮಿಲಿ ಅವ್ರ ಮಠಾಪುರ. ಯಾರ ಮನೇಲಿ ನಾಯಿ ಇದೆ ಅವರು ರಾಯಲ್ ಫ್ಯಾಮಿಲಿ. ಅಂದ್ರೆ ಹಿಂದೆಲ್ಲ ಕುರಿ ಕಾಯ್ತಾ ಇದ್ರೆ, ಈಗ ನಾಯಿ ಕಾಯೋರು. ಬೆಂಗಳೂರು ತುಂಬ ನಾಯಿ ಯಾರ ಮನೆಯಲ್ಲಿ ಇರುತ್ತದೆ ಆ ಮನೆ ರಾಯಲ್ ಫ್ಯಾಮಿಲಿ. ನಾವು ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ. ಮುಕ್ತಾಂಗುಷ್ಟ ಕನಿಷ್ಠೇನ ಶೌಚೇನ ಆಚಮನಂ. ಮುಕ್ತ ಅಂಗುಷ್ಟ ಕನಿಷ್ಠೇನ, ಅಂಗುಷ್ಟ ಕನಿಷ್ಠ ಹೀಗೆ ಹಿಡಿದು ಬೇಸವಾಯ್ತು ನಾನು ಆಯ್ತು ಅಂತೇಳಿ ಆಚರಣೆ ಮಾಡಿ, ಹೀಗೆ ಆಚರಣೆ ಮಾಡಬೇಕು. ಕನಿಷ್ಠ ದೂರ ಇರಬೇಕು, ಅಂಗುಷ್ಟ ದೂರ ಇರಬೇಕು. ಹೀಗೆ ಇಟ್ಕೊಂಡು ಆಚರಣೆ ಮಾಡಬೇಕು. ಎಷ್ಟು ನೀರು ಹಾಕೋಬೇಕು? ಏಕಾಸಿ ಅಂತೂ ಸಮುದ್ರದಿಂದ ಹಾಕಿಬಿಡ್ತಾರೆ, ಉದ್ಧರಣೆಯಿಂದ. ಮಾಷ ಮಜ್ಜನ ಮಾತ್ರಷ್ಟು ಒಂದು ಉದ್ದಿನ ಕಾಳು ಮುಳುಗತ್ತೆಷ್ಟು ಅಷ್ಟೇ ನೀರು ಹಾಕಬೇಕು. ಸಂಗ್ರಹಕ್ಕೆ ತೆರಪ 3 ಸಾರ್ತಿ. ಅಪವಿತ್ರ ಕಚ್ಯತೆ ಬ್ರಾಹ್ಮಣ ಉಪಸ್ಪೃಶ್ಯತೆ ಅಕೃತಂ ತಸ್ಸ ಮೃತರೇಣ ಆಚಮಂತಿತೆ. ಅಂತರ್ಜಾನು ಶುಚೌ ದೇಶೆ ಉಪವಿಷ್ಟ ಉದಮುಖ. ಪೂರ್ವಾಭಿಮುಖನ ಉತ್ತರ ಆಚರಣೆ ಮಾಡಬೇಕು. ದಕ್ಷಿಣಾಭಿಮುಖವಾಗಿ ಆಚರಣೆ ಮಾಡಿದ್ರೆ ಸ್ನಾನ ಮಾಡಬೇಕು. ಪಶ್ಚಿಮಾಭಿಮುಖವಾಗಿ ಆಚರಣೆ ಮಾಡಿದ್ರೆ ಮತ್ತೆ ಇನ್ನೊಂದು ಸಾರ್ತಿ ಆಚರಣೆ ಮಾಡಬೇಕು. ಹಾಗಾದರೆ ದಕ್ಷಿಣಾಭಿಮುಖವಾಗಿ ಎಂದು ಆಚರಣೆ ಮಾಡಬಾರ್ದು. ಪ್ರಾಯಶ್ಚಿತ್ತಂ ಸದಾ ಕುರ್ಯಾತ್ ಸ್ನಾನ ಆಚಮನಂ ಕುರ್ಯಾತ್. ಸ್ನಾನ ಆಚಮನ ಮಾಡಿನೇ ಸ್ನಾನಾದಿಗಳು ಮಾಡಬೇಕು. ಸಂಕಲ್ಪ ಸ್ನಾನ ಪ್ರಾತಃ ಸ್ನಾನ ಅಹಂಕರಿಷ್ಯೇ ಅಂತ. ಅಂಗುಲ್ಯಗ್ರೇ ದೇವತೀರ್ಥಂ. ಇಲ್ಲಿ ಇದಕ್ಕೆ ದೇವತೀರ್ಥ ಅಂತ ಕರೀತಾರೆ. ಹಾಗೆ ದೇವತೆಗಳ ತರ್ಪಣ ಕೊಡ್ಬೇಕಾದ್ರೆ ಸೀದಾ ಕೊಡ್ಬೇಕು. ಮತ್ತೆ ಪಿತೃತೀರ್ಥ ಈ ಕಡೆ ಇರ್ತಾರೆ ಬಲಭಾಗದಲ್ಲಿ. ಅಂಗುಷ್ಟ ಮತ್ತೆ ಈ ಬೆರಳು, ಈ ಬೆರಳ ತರ್ಜಿನಿ ಅಂತ ಕರೀತಾರೆ. ಇದು ಮಧ್ಯಮ, ಇದು ಅನಾಮಿಕ, ಇದು ಕನಿಷ್ಠ. ಹೀಗಾಗಿ ತರ್ಪಣ ಕೊಡ್ಬೇಕು. ಋಷಿಗಳ ತರ್ಪಣ ಕೊಡ್ಬೇಕಾದ್ರೆ ಈ ಕಡೆ ಈ ಕನಿಷ್ಠ ಅಂಗುಳಿಂದ ನೀರು ಬೀಳಬೇಕು. ಇದು ಬ್ರಾಹ್ಮ ತೀರ್ಥ. ಇದು ಅದರಿಂದಲೇ ತೀರ್ಥ. ಕೆಲವರು ಬೇಜಾರಾಗತ್ತೆ ಅಂತ ಅದೇನು ಬಾಳೆಹಣ್ಣ ಪಟ್ಟಂತ ಹಾಕೊಡಕ್ಕೆ ಎಲ್ಲ ಚೆಲ್ಲತ್ತೆ. ತುಟಿಗೆ ಹಚ್ಚಿ ತೀರ್ಥ ತಗೋಬೇಕು. ಎಂಜಲು ತಿಳ್ಕೊಂಡು ಕೈ ತೊಳ್ಕೊಂಡ್ರೆ ಬ್ರಹ್ಮಹತ್ಯಾ ಸಮಂ ಪಾಪಮ್ಮ. ತೀರ್ಥ ತಗೊಂಡಾಗ ಎಂಜಲು ಅಂತ ತಿಳ್ಕೊಳ್ಳಿ, ತುಟಿ ಹಚ್ಚೆ ತಗೋಬೇಕು, ಎಂಜಲು ಆಗೋಲ್ಲ. ಇನ್ನು ಪಂಚಾಮೃತ ಕೊಡ್ತಾರೆ,
ಅದನ್ನು ತಗೋಬೇಕಾದ್ರೆ ತೊಳ್ಕೊಂಡು ಜಿಗುಟಾಗತ್ತಲ್ಲ, ಅದಕ್ಕೆ ಜಿಗುಟನ್ನು ತೊಳ್ಕೋಬೇಕು ಹೊರತಾಗಿ ಎಂಜಲನ್ನು ತೊಳ್ಕೋಬೇಕು. ದೇವರಿಗೆ ಅಭಿಷೇಕ ಮಾಡಿದ್ದನ್ನ ಅದು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಎಂಜಲಾಗೋದು. ಹಾಗಾಗಿ ಮೂಲೇಂಗುಷ್ಟೇ ಗ್ರಾಹ್ಯೇನ ತೀರ್ಥಂ ಪಿಬೇತ್, ಮಧ್ಯಾಂಗುಷ್ಟ ಅಂಗುಲ್ಯಗ್ರೋ ಪಿಬೇತ್ ತೀರ್ಥವನ್ನ ಯಾವ್ಯಾವಾಗ ಆಚರಣೆ ಮಾಡಬಾರದು. ನವರ್ಷಧಾರಾಸು, ಮಳೆ ಬರ್ತಾ ಇದ್ದಾಗ ಆಚರಣೆ ಮಾಡಬಾರದು. ಪ್ರದರೋಧಕ್ಕೆ, ಹರಿತಾ ಇದ್ದ ನೀರಿಂದ ಆಚರಣೆ ಮಾಡಬಾರ್ದು. ಪಾತ್ರೆ ಹಾಕೊಂಡು ಮಾಡ್ಕೊಳ್ಳಿ. ಆಪೋ ಜಗ್ಧ ಔಷಧಂ ಪೀತ್ವ ಕೃತ್ವಾ ತಾಂಬೂಲ ಚರ್ವಣಂ ಪಾದ ಪ್ರಕ್ಷಾಳನ ಶೇಷಾಚ ನಾಚಾಮೇತ್ ವಾರಿಣಾದ್ವಿಜ. ಶೂದ್ರಾಹುತ ಔಷಧ ತಗೊಂಡಾಗೂ ಆಚರಣೆ ಮಾಡಬೇಕು, ತಾಂಬೂಲ ತಿಂದ ಮೇಲೂ ಆಚರಣೆ ಮಾಡಬೇಕು. ಮತ್ತೆ ಶೂದ್ರರು ತಂದ ನೀರಿಂದ ಆಚರಣೆ ಮಾಡಬಾರದು. ಮಡಿಯಿಂದ ನೀರು ತಂದಿರೋ ಜಲ ಇರಬೇಕು. ನಚೈವ ಅವೃತ ಹಸ್ತೇನ ನಾಪರಿತ್ಯ ಹಸ್ತತಃ ಆಪಹ ಕರನಕ ಸ್ಪೃಷ್ಟ. ನೀರಲ್ಲಿ ಉಗುರು ಅದ್ದಿರಬಾರದು. ನೀರಲ್ಲಿ ನೀವು ಊದಾಗ ಅಪವಿತ್ರ ಆಗಿಬಿಡ್ತಾರೆ. ಸ್ವಚ್ಛತೆ ಇರಬೇಕು. ಆದ್ಮೇಲೆ ಸುರಾಂ ಪಿಬತಿ ಯಾ ವ್ಯಕ್ತ ಯಮಸ್ಸ, ಉಗುರದ್ದಿದ್ದ ನೀರು ಆಚರಣೆ ಮಾಡಿದ್ರೆ ಮದ್ಯಪಾನ ಮಾಡಿದ್ರು ದೋಷ. ಊಟ ಕೊಡಬೇಕಾದ್ರೆ ನೀರು ಬಲಗಡೆ ಇಟ್ಕೋಬೇಕು, ಎಡಗಡೆ ಇಟ್ಕೊಂಡು ನೀರು ಕುಡಿದ್ರೆ ಮದ್ಯಪಾನ ಮಾಡಬೇಕು. ಮದ್ಯ ಕುಡ್ದ ನೀರು ಕುಡ್ದಾಗಲ್ಲ. ಸುರಾಂ ಪಿಬತಿ ಸಂವ್ಯಕ್ತ ವಚನಂ ತಥಾ ಸೋಪಾನಕ್ತೋ ಜಲಸ್ಥೋ ವಾ ಮುಕ್ತಕೇಶೋಥವಾ ಪುನಃ ಉಷ್ಣೀಶೀವ ನಾಚ. ಇಷ್ಟು ಥರ ಇದ್ದಾಗ ಆಚರಣೆ ಮಾಡಬಾರ್ದು. ಚಪ್ಪಲಿ ಹಾಕೊಂಡು ಆಚರಣೆ ಮಾಡಬಾರ್ದು. ಸೋಪಾನಂತ ನೀರಲ್ಲಿ ಇದ್ಕೊಂಡು ಆಚರಣೆ ಮಾಡಬಾರ್ದು. ತಲೆ ಮೇಲೆ ಹೊಯ್ಕೊಂಡು ಆಚರಣೆ ಮಾಡಬಾರ್ದು. ತಲೆಗೆ ಟೋಪಿನೋ ಇದನ್ನು ಹಾಕ್ಕೊಂಡು ಉಷ್ಣೀಶಿ ದೊಡ್ಡ ಪೇಟ ಸುತ್ತಿ ಆಚರಣೆ ಮಾಡಬಾರ್ದು. ನಾಚಾಮೇತೆ ವಸ್ತ್ರವೇಷ್ಟ್ಯವ ಶಿರಃ, ತಲೆಯಲ್ಲಿ ಬಟ್ಟೆ ಸುತ್ತಕೊಂಡು ಆಚರಣೆ ಮಾಡಬಾರ್ದು. ಕ್ಷಿತೆ ನಿಷ್ಠೀವನೆ ಸುತ್ತೆ ಪರಿಧಾನೆ ಅಸ್ತ್ರಪಾತನೆ ಸತ್ಯಂ ಆಚಮನಾಸಕ್ತೋ ಅಭಾವೇ ತಲಿನಸ್ಸ. ಅಂದರೆ ಸೀನ್ತೀವಲ್ಲ, ಸೀನಿದಾಗ ಆಚರಣೆ ಮಾಡಬೇಕು. ಕೆಲವರಿಗೆ 20 ಸರ್ತಿ ಸೀನ್ತಾ ಇರ್ತಾರೆ, ಆಚರಣೆ ಮಾಡಿ ಸತ್ತೋಗ್ತಾರೆ. ಪೂರ್ತಿ ಆದ್ಮೇಲೆ ನೀವು ಒಂದು ಸರ್ತಿ ಸೀನ್ತೀರಲ್ಲ, ಆ 1 ಸೆಕೆಂಡು ಹೃದಯ ಕೆಲಸ ಮಾಡೋದು ನಿಂತ. ಅದಕ್ಕೆ ಸೀನಿದ ತಕ್ಷಣ ಗೋವಿಂದ ಗೋವಿಂದ ಅಂತೀವಿ. ನನ್ನ ತಾಯಿಯಲ್ಲಿ ಹೇಳ್ಬೋದು ಗೋವಿಂದ ಗೋವಿಂದ ಸೀನಿರ್ಬೇಕು. ಯಾಕಂದ್ರೆ ಆ ಕೂಸಿ ಇಟ್ಕೊಂಡ್ಬಿಟ್ರೆ ತಪ್ಪು ದೇವರ ಸ್ಮರಣೆ ಮಾಡೋ ತಾಯಿ. ನಿಷ್ಠೀವನೆ, ಮಲ್ಕೊಂಡಾಗ ಎದ್ದಾಗ ಬಟ್ಟೆ ಉಟ್ಕೊಂಡ ಮೇಲೆ ಕಣ್ಣೀರಿಂದ ಕಣ್ಣಲ್ಲಿ ನೀರು ಬಂದಾಗ ಇದೆಲ್ಲ ಆಚರಣೆ ಮಾಡಬೇಕು. ದಕ್ಷಿಣಂ ಶ್ರವಣಂ ಸ್ಮೃತೆ, ನೀರು ಸಿಕ್ಕಿಲ್ಲ ಅಂದರೆ ಬಲಗಡೆ ಕೈಕೊಂಡು ಯಜಮಾನ ಹತ್ರ ಅನ್ಬೇಕು. ಪ್ರಭಾಸಾದೀನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತತ ಆದಿತ್ಯ ಬಸವೋ ರುದ್ರ ವಾಯು ಅಗ್ನಿಶ್ಚ ಧರ್ಮರಾಟೆ ವಿಪ್ರಶ್ಚ ದಕ್ಷಿಣೇಕರಣೆ ದೇವಸಂತಿ ದೇವತಾ. ಆ ಬ್ರಾಹ್ಮಣನ ದಕ್ಷಿಣ ಕಿವಿಯಲ್ಲಿ ಯಾರ್ಯಾರಿರ್ತಾರೆ? ಪ್ರಭಾಸ, ಗಂಗಾದಿ ನದಿಗಳೆಲ್ಲ ಅಲ್ಲಿ ಕೂತಿರ್ತಾವೆ. ಆದಿತ್ಯ, ಅಷ್ಟವಸುಗಳು, ಏಕಾದಶ ರುದ್ರರು, 48 ಮರುದೇವತೆಗಳು ಮತ್ತು 8 ಅಗ್ನಿಗಳು, ಯಮಧರ್ಮರಾಜರು, ವಿಪ್ರಸ್ಥ ದಕ್ಷಿಣೇಕರಣೆ ತಿಷ್ಟ. ಅದ ಕಾರಣ ರೈಲಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಇರ್ತಾರೆ, ಸುಡುಗಾಡಿಯಲ್ಲಿ ಯಾರು ಆಚರಣೆ ಮಾಡ್ತಾರೆ, ಎಂಜಲು ಗುಂಜಲು ಅದ್ರ ಮೇಲೆ ಉಗುಳಿರ್ತಾರೆ. ನೀರು ಇರ್ತಾರಲ್ಲ ಅದ್ರ ಮೇಲೆ ಉಗುಳ್ತಾರೆ. ಆ ನೀರು ಬಿಟ್ಟಿ ಕೂಡ ಹೋಗೋಣ ಅಸಹ್ಯ. ನಾವು ಬಾಟ್ಲಿ ತಗೊಂಡು ಹೋಗ್ತೀವಿ ಅಷ್ಟೇ, ಎಲ್ಲ ಎಂಜಲ್ಮಯ. ಸಾಂಖ್ಯಾಯನ ವಚನಂತೂ ಜಲಾಭಾವೇ ಸಂಧ್ಯಾಯ ಫಲವತ್. ನೀರಿದ್ದಾಗ ಮಣ್ಣಿಂದ ಆದರೂ ಕೊಡ್ರಿ, ಅಥವಾ ಮನಸ್ಸ ಅರ್ಘ್ಯ ಪ್ರದಾನ ಮಾಡೋದನ್ನು ಮಾಡ್ರಿ. ಅದನ್ನೇ ಬರ್ತಾ ಇದೆ. ಕೌರವ ಯುದ್ಧ ಮಾಡ್ತಾ ಇದ್ರು, ಹಾಗೆ ನೀರಲ್ಲಿ ಸಿಗುತ್ತಲ್ಲಿ ನದಿಯಲ್ಲಿ, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾದ್ರೆ
ಆ ಮಣ್ಣಿಂದಲೇ ಅರ್ಘ್ಯ ಕೊಡ್ತಾ ಇದ್ರು. ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯರು ಅರ್ಘ್ಯದಾನಮಿವ ರಜಸ ಅರ್ಘ್ಯದಾನಮಿವ ಮಣ್ಣಿಂದಲೇ ಅರ್ಘ್ಯ ಕೊಡ್ತಾ ಇದ್ರು ಅವರೆಲ್ಲ. ಉದಕಾಭಾವೆ ಆಚಮನ ಅನಾನುಕೂಲತಾಯಾಮೆ, ನೀರಿಲ್ಲದೆ ಇದ್ದಾಗ, ಆಚರಣ ಅನುಕೂಲ ಆಗದೇ ಇದ್ದಾಗ ದಕ್ಷಿಣಂ ನಮಸ್ಪರ್ಶ ಕಿವಿಯಿಂದ ದೇವರ ಸ್ಮರಣ ಮಾಡಿಬಿಟ್ರಾಯಿತು. ಇನ್ನು ದುರಾಚಮ್ಯ ಅಂತಿದೆ. ದುರಾಚಮ್ಯ ಯಾವ್ಯಾವ ಮಾಡ್ಕೋಬೇಕು? ದಾನ ಕೊಡಬೇಕಾದ್ರೆ 2 ಸಾರ್ತಿ ಆಚರಣೆ ಮಾಡಿ ಕೊಡಬೇಕು. ಭೋಜನ ಕಾಲೇ, ಭೋಜನ ಆದಮೇಲೆ 2 ಸಾರ್ತಿ. ಆಚಾಂತಹ ಪುನರಾಚಾಮೇತೆ ಜಪೋಪ ಹೋಮ ಅರ್ಚನೆ, ಜಪ ಮಾಡಿದಾಗ, ಹೋಮ ಅರ್ಚನೆ ಮಾಡಿದಾಗ ಆಚರಣೆ ಮಾಡಬೇಕು. ಸ್ಮಾರ್ತಂ ಮಾಂತ್ರಂ ತ್ರಿಡಾಚಾಮೇತೆ ದ್ವಿಪರಿಮೂರ್ತಿ ಸುಕ್ಷಿಪ್ತಂ. ಈ ಆಚಮನ ಕೂಡ ಸ್ಮಾರ್ತಾಚಮನ ಮತ್ತೆ ವೈಕುಂಠ ಆಚಮನ, ಮಂತ್ರಾಚಮನ ಹೇಳಿ 3 ಥರ. ಅದೇ ನಾಳೆ ಶ್ರೀ ಕೃಷ್ಣಾರ್ಪಣ.